कवित्वं सकारिणं सर्वविद्याप्रदं देवं ज्ञानसिद्ध्यै सदा हृदि सा मे वसतु जिह्वायां वीणा पुस्तकधारिणी मुरारिवल्लभा देवी सर्वशुक्ला सरस्वती मुरारिवल्लभा देवी सर्वशुक्ला सरस्वती गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। श्रीवनितय रतने विमलराजीवपीठनपितने जगत्प्रतिपावनने सनकादि सज्जननिकरदातार रावणासुरमथन श्रवणसुधा विनूतन कथनकारण कामुदानित जनवा गदुगिन वीर नारायण बुद्धिर्बलं यशोधैर्यं निर्भयत्वम् अरोगताम् अजाड्यं वाक्पटुत्वं च हनुमान् स्मरणाभवे। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। ನನ್ನ ಪೂಜ್ಯ ಗುರುಗಳಾದ ಶ್ರೀಮತಿ ತುಮಕೂರು ಸುನಂದ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ವ್ಯಾಖ್ಯಾನದ ಗುರುಗಳಾದ ಡಾಕ್ಟರ್ ಎ ವಿ ಪ್ರಸನ್ನ ಅವರಿಗೆ ನಮಸ್ಕಾರವನ್ನು ಮಾಡ್ತಾ, ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ ಮತ್ತು ಶ್ರದ್ಧೆಯ ತಾಯಿ ತಂಗಿಯರು, ತಾಯಿ ಕನಿಕಾ ಪರಮೇಶ್ವರಿಯ ಒಂದು ಸನ್ನಿಧಾನದಲ್ಲಿ ನಾವಿದ್ದೇವೆ. 26 ವರ್ಷಗಳು ಇದೇ ಜಾಗದಲ್ಲಿ ಗಮಕ ಹಬ್ಬ ನಡೆದಿದೆ. ತಾಯಿಯ ಆಶೀರ್ವಾದದಿಂದ ಪ್ರತಿ ವರ್ಷವೂ ಕಾರ್ಯಕ್ರಮ ಉನ್ನತ ಮಟ್ಟಕ್ಕೆ ಹೋಗುತ್ತಾ ಇದೆ. ಹಾಗಾಗಿ ಆ ತಾಯಿಯ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಈ ಕಾವ್ಯಭಾಗಕ್ಕೆ ನಾನು ಪ್ರವೇಶ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಕಾವ್ಯಭಾಗ ಏನಿದೆ, ಇದು ಅತ್ಯಂತ ಗಹನವಾದ ವಿಚಾರ. ಇದರಲ್ಲಿ ನಾನು ನಿಮಗೆ ಎಷ್ಟು ನ್ಯಾಯ ಕೊಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಆದರೆ ಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾನು ಮಾಡ್ತೇನೆ. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತನ್ನ ಹೇಳಕ್ಕೆ ನಾನೆಷ್ಟು, ಆ ಪರಮಾತ್ಮ ಹೇಳಿದ ಮಾತು ಜಗತ್ ಸತ್ಯ. ಅಂತಹ ಸತ್ಯವನ್ನ ನನ್ನ ಮತಿಗೆ ತಿಳಿದಷ್ಟು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಬಂಧುಗಳೇ, ಕಗ್ಗದಲ್ಲಿ ಡಿ ವಿ ಟಿ ಅವರು ಹೇಳ್ತಾರೆ, ಇಹುದು ಇಲ್ಲವ ತಿಳಿಯ ಕೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದು ಒಳ್ಳೆದೆಂಬುದು ನಿಸಲವಾದೊಡೆ ಆ ಗಹನ ತತ್ವಕ್ಕೆ ಶರಣು ಮಂಕುತ್ತಿಲ್ಲ. ನಮ್ಮ ಸುತ್ತ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಆ ಶಕ್ತಿ ಇದೆ ಅಂತ ಹೇಳಿದ್ರೆ ತೋರ್ಸಕ್ಕೆ ನಮಗೆ ತಾಕತ್ತಿಲ್ಲ, ಇಲ್ಲ ಅಂತ ಹೇಳಕ್ಕೆ ಧೈರ್ಯ ಇಲ್ಲ.
ಅಂತಹ ಒಂದು ಶಕ್ತಿ ನಮ್ಮ ಸುತ್ತ ಕೆಲಸ ಮಾಡ್ತಾ ಪ್ರತಿಯೊಂದನ್ನು ನಿಗ್ರಹಿಸ್ತಾ ಹೋಗುತ್ತೆ. ಪ್ರತಿಯೊಂದನ್ನು ಆ ಶಕ್ತಿಯೇ ನಿಗ್ರಹಿಸುವಾಗ ನಾನೆಷ್ಟರವನು ಅಂದ್ರೆ ನಾನು ಅನ್ನೋದೆಷ್ಟು, ಅಲ್ಲಿ ನಾನುಗೆ ಜಾಗನೇ ಇಲ್ಲ. ಈ ನಾನು ಬಂದಂತಹ ಅರ್ಜುನನಿಗೆ ಕೃಷ್ಣ ನೀನಲ್ಲ ನಾನು ಅಂತ ಹೇಳಿದ್ದೆ ಈ ಭಗವದ್ಗೀತೆ. ಇದು ಭಗವದ್ಗೀತೆಯ ವಿಶೇಷ. ಇನ್ನು ಹೇಳಬೇಕು ಅಂದ್ರೆ ಕೃಷ್ಣನ ಜೊತೆಯಲ್ಲೇ ಇದ್ದರೂ ಅರ್ಜುನನಿಗೆ ಆಗಾಗ ಅಹಂಕಾರ ಬರ್ತಾ ಇತ್ತು. ಪ್ರತಿ ಸರಿ ಅಹಂಕಾರ ಬಂದಾದರೂ ಕೃಷ್ಣ ತನ್ನ ಒಂದು ಲೀಲಾ ವಿನೋದವನ್ನು ತೋರಿಸಿ ಅವನನ್ನು ಸರಿ ಮಾಡ್ತಾ ಇದ್ದ. ಇಲ್ಲಾಗಿದ್ದು ಅದೇ ರಥಂ ಸ್ಥಾಪಯಮೇ ಅಚ್ಯುತ ಅಂತ ಏನು ಹೇಳ್ದ, ನನ್ನ ರಥವನ್ನು ಅಲ್ಲಿ ನಿಲ್ಲಿಸು. ಎಲ್ಲಿ? ಯಾವ ಜಾಗದಲ್ಲಿ ನನ್ನ ರಥ ನಿಂತರೆ ನನ್ನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬಂದಿರುವಂತ ಕೌರವ ಮೂರ್ಖರು ಕಾಣಿಸ್ತಾರೆ, ಅಲ್ಲಿ ನಿಲ್ಲಿಸ್ತಾನೆ. ಕೃಷ್ಣನಿಗೆ ಅನ್ನಿಸ್ತು ಇವನಿಗೆ ಸ್ವಲ್ಪ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ. ತಕ್ಷಣ ರಥ ನಿಲ್ಲಿಸಿದ. ಹಿಂದೆಲ್ಲ ನೀವು ಕೇಳಿದಿರಿ, ಅವನು ಮಾಡಿದ್ದು ಒಂದೇ ಕೆಲಸ, ಕೌರವ ಪಾಳೆಯದಲ್ಲಿರುವ ಒಬ್ಬೊಬ್ಬರ ಹೆಸರನ್ನು ಹೇಳಿ ಅವರಿಗೂ ಅರ್ಜುನನಿಗೂ ಏನು ಸಂಬಂಧ, ಅವರಿಂದ ಅರ್ಜುನ ಏನನ್ನ ಪಡೆದಿದ್ದಾನೆ, ಹೇಗೆ ಅರ್ಜುನನನ್ನು ಅವರು ಬೆಳೆಸಿದ್ರು ಎಲ್ಲವನ್ನು ಹೇಳ್ತಾ, ನೋಡೋನು ಮೊದಲನೇ ಮೂರ್ಖ, ಇವನು ಎರಡನೇ ಮೂರ್ಖ ಅಂತ ಹೇಳ್ತಾ ಬಂದ. ಕೊನೆಯ ಮೂರ್ಖನ ಹೊತ್ತಿಗೆ ಬರುವ ಹೊತ್ತಿಗೆ ಅರ್ಜುನ ತನ್ನ ಬಿಲ್ಲು ಬಾಣಗಳನ್ನು ರಥದ ಒಳಗೆ ಇಳಿಸಿದ. ರಥದೊಳಗೆ ಬಿಲ್ಲು ಬಾಣ ಇಳಿಸ್ದ. ಅವನ್ನ ಎಬ್ಸಕ್ಕೆ ಕೃಷ್ಣ ಕಷ್ಟಪಟ್ಟನಲ್ಲ, ಅದೇ ಈ ವಿಶ್ವರೂಪ ದರ್ಶನ. ಅಂದರೆ ವಿಶ್ವರೂಪ ದರ್ಶನದ ವಿಶೇಷ. ನಿನ್ನೆ ನಾವು ದಕ್ಷಿಣಾಮೂರ್ತಿಯವರ ಮಾತಿನಲ್ಲಿ ಅರ್ಜುನ ಹೇಗೆಲ್ಲ ಪರಿತಾಪ ಪಟ್ಟ ಅಂತ ಕೇಳಿದ್ರು. ಅದರಲ್ಲಿ ಕೊನೆಯ ಒಂದು ಪದ್ಯವನ್ನು ಮಾತ್ರ ತಗೊಂಡು ನೇರವಾಗಿ ಕಾವ್ಯಭಾಗಕ್ಕೆ ಪ್ರವೇಶ ಮಾಡ್ತಿದ್ದೀನಿ. ಅರ್ಜುನ ಹೇಳ್ತಾನೆ, ಕುಲದ ಶ್ರೇಷ್ಠತೆಯನ್ನ ಕಾಪಾಡದೆ, ನೀತಿಯನ್ನ ಪಾಲಿಸದೆ, ಕೊಲೆಗಡುಕನಾಗಿ ಬಂಧುಗಳನ್ನ, ಸಹೋದರರನ್ನ, ಗುರು ಹಿರಿಯರನ್ನ ಬಾಣದಲ್ಲಿ ಕೊಂದು ರಕ್ತದ ಕೂಳನ್ನು ಕುಡಿಯುವುದಕ್ಕೆ ನನಗೆ ಇಷ್ಟ ಇಲ್ಲ. ರಕ್ತದ ಕೂಳು, ಕೂಳು ಅಂದ್ರೆ ನಿಜವಾದ ಅರ್ಥ ಅನ್ನ ಅಂತ. ರಕ್ತದಲ್ಲಿ ಬೆರೆಸಿದ ಅನ್ನ ಯಾವುದು ಅಂದ್ರೆ ಈಗ ನಾನು ಪಡ್ಕೊಳ್ಳೋಕೆ ಹೊರಟಿರುವಂತ ಸಾಮ್ರಾಜ್ಯ. ಈ ಸಾಮ್ರಾಜ್ಯ ಸದಾಕಾಲ ನನಗೆ ಒಂದು ರೀತಿಯಲ್ಲಿ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳೋಕೆ ನನ್ನನ್ನು ಆವಾಗ ಹಿಂಡ್ತಾ ಇರುತ್ತೆ. ಇಂಥ ಕೊಲೆ ನನಗೆ ಬೇಡ, ಈ ಸಂಪತ್ತು ಬೇಡ, ಈ ಐಶ್ವರ್ಯ ಬೇಡ, ಯುದ್ಧ ಮಾಡೋದಿಲ್ಲ, ಯಾರನ್ನು ಕೊಲ್ಲುವುದಿಲ್ಲ ಅಂದಾಗ ಕೃಷ್ಣ ಕೇಳ್ತಾನೆ, ನೀನ್ ಯಾರನ್ನು ಕೊಲ್ತೀಯೋ? ಆರನೈ ನೀ ಕೊಲ್ಲುವೆ, ನಿನ್ನಿಂದ ಸಾವರು ದೇಹವನೋ ನಿಜ ಧೀರನಾತ್ಮನ ಕೊಲ್ಲುವೆಯೋ, ದಿಟ ನಿನ್ನ ಬಗೆಯೇನೋ ಚಾರು ದೇಹಕ್ಕೆ ಭೂತನಿಕರಕ್ಕೆ ವೈರವಿಲ್ಲ, ಉಳಿದಂತೆ ವಿಗತ ವಿಕಾರನು ಅಚಲನು ಅಗಮ್ಯನು ಅದ್ವಯನಾತ್ಮ ನೋಡೆಂದ. ನಾನು ನಿನ್ನೆಯಿಂದಲೂ ನೋಡ್ತಾ ಇದ್ದೀನಿ, ನೀನು ಅವ್ರನ್ನ ಕೊಲ್ಲಲ್ಲ, ಇವ್ರನ್ನ ಕೊಲ್ಲಲ್ಲ, ಇವ್ರನ್ನ ಕೊಲ್ಲಲ್ಲ ಅಂತಲೇ ಹೇಳ್ತಾ ಇದೀಯ. ನೀ ಯಾರನ್ನು ಕೊಲ್ತೀಯ? ಕೊಲ್ಲಕ್ಕೆ ನೀನು ಯಾರು? ಅವರಿಗೆ ಸಾವು ಬರಬಾರದು ಅಂದ್ರೆ ಸಾವು ಅಂದ್ರೆ ಏನಾದ್ರೆ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ನೋಡಿದೀವಿ ಸಾವನ್ನ. ಅಂದ್ರೆ ಸಾವು ಅಂದ್ರೆ ಅಂತ ಹೇಳಕ್ ಬರುತ್ತಾ? ಸಾವು ಅಂದ್ರೆ ಏನು? ಸಾವು ಅಂದ್ರೆ ಹುಟ್ಟು ಅಂತ, ಹುಟ್ಟು ಅಂದ್ರೆ ಸಾವು ಅಂತ. ಇದೇ ನೀ ವ್ಯಕ್ತಿ ಈಗ ಹೇಳ್ತಾನಲ್ಲ, ಸಾವು ಅಂದ್ರೆ ಹುಟ್ಟು, ಹುಟ್ಟು ಅಂದ್ರೆ ಸಾವು ಅಂದ್ರೆ ಅದರ ವ್ಯತ್ಯಾಸ ಇಲ್ವಾ? ಸತ್ಯವಾಗಿಯೂ ಇಲ್ಲ. ತಂದೆಯ ದೇಹದಿಂದ ಜೀವಾಣು ತಾಯಿಯ ದೇಹವನ್ನು ಪ್ರವೇಶ ಮಾಡುತ್ತೆ, ತಂದೆಯ ದೇಹದ ದೆಸೆಯಿಂದ ಸಾಯುತ್ತೆ, ತಾಯಿಯ ದೇಹದ ದೆಸೆಯಿಂದ ಹುಟ್ಟುತ್ತೆ. ತಾಯಿಯ ದೇಹದಲ್ಲಿ ಒಂದೊಂದೇ ಅವಸ್ಥೆಗಳನ್ನು ಪಡ್ಕೊಳ್ತಾ ಹೋಗುತ್ತೆ.
ಹಿಂದಿನ ಅವಸ್ಥೆಗಳನ್ನು ಕಳ್ಕೊಳ್ಳದೆ ಮುಂದಿನ ಅವಸ್ಥೆ ಬರಕ್ಕೆ ಸಾಧ್ಯ ಇಲ್ಲ. ಅಲ್ಲಿಂದ ಒಂದು ದಿನ ಈ ಭೂಪತನವಾಗುತ್ತೆ, ತಾಯಿಯ ದೇಹದ ದೆಸೆಯಿಂದ ಸಾಯುತ್ತೆ, ಜಗತ್ತಿನ ದೆಸೆಯಿಂದ ಹೋಗುತ್ತೆ. ಒಂದೊಂದೇ ಬೆಳವಣಿಗೆ ಆಗ್ತಾ ಬಂದಾಗ ದೇಹದಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಹಿಂದಿನ ಅವಸ್ಥೆ ಹೋಗದೆ ಮುಂದಿನ ಅವಸ್ಥೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮುಂದೊಂದು ದಿನ ಅವನು ಸತ್ತ ಅಂತೀವಿ, ಅಂದರೆ ಅವನ ದೆಸೆಯಿಂದ ಅವನ ಸಾವಾಗುತ್ತೆ, ಆದರೆ ಜಗತ್ತಿನ ದೆಸೆಯಿಂದ ಉಂಟಾಗುತ್ತೆ. ದೇಹ ಯಾವತ್ತೂ ನಾಶ ಆಗುವುದಿಲ್ಲ, ದೇಹದ ಪರಿವರ್ತನೆಯಾಗುತ್ತದೆ. ನೆನಪಿಟ್ಟುಕೊಳ್ಳಬೇಕಲ್ಲ ನಾವು, ದೇಹದ ಪರಿವರ್ತನೆ. ದೇಹವನ್ನು ಸುಡ್ತೀವಿ, ಬೂದಿ ಆಗುತ್ತೆ, ಬೂದಿ ಕದರ್ತೀವಿ, ನೀರಾಗುತ್ತೆ. ಯಾವತ್ತೂ ನಾಶ ಅನ್ನೋದು ದೇಹಕ್ಕೆ ಇಲ್ಲ. ಹಾಗೆ ಎರಡನೇ ಅಂಶ ಇದೆ, ಅದು ಜೀವ. ನಮ್ಮಲ್ಲಿ 3 ಅಂಶಗಳಿಂದ ನಾವಿದ್ದೀವಿ ಇವತ್ತು. ಒಂದು ದೇಹ, ಎರಡನೇದು ಜೀವ, ಮೂರನೇದು ಜೀವಾತ್ಮ. ಜೀವ ಅಂದ್ರೆ ನಾವು ಉಸಿರಾಡುವಂತಹ ವಾಯು, ಗಾಳಿ. ಅದಕ್ಕೆ ಜೀವ ಹೋಯಿತು ಅಂದ್ರೆ ಅರ್ಥ ಒಳಗಡೆ ಗಾಳಿ ಇಲ್ಲ ಅಂತ. ಮುಂದೆ ಈ ಜೀವವೇ ಜನ್ಮ ಜನ್ಮಾಂತರಕ್ಕೆ ಕಾರಣ ಅಂತ ಹೋಗುತ್ತೆ. ದೇಹಕ್ಕೆ ಜನ್ಮಾಂತರ ಇಲ್ಲ, ಆತ್ಮಕ್ಕೆ ಜನ್ಮಾಂತರ ಇಲ್ಲ, ಜೀವಕ್ಕೆ ಮಾತ್ರ ಜನ್ಮಾಂತರ ಇರುತ್ತೆ. ಜೀವ ಪ್ರತಿ ಜನ್ಮದಲ್ಲಿ ಹೊಸ ಹೊಸ ಅನುಭವಗಳನ್ನ ಪಡ್ಕೊಳ್ತಾ ಮುಂದಕ್ಕೆ ಹೋಗುತ್ತೆ. ಈಗ ನೀನು ಕೊಲ್ತೀನಿ ಅಂತಿದೆಯಲ್ಲಪ್ಪ, ದೇಹವನ್ನು ಕೊಲ್ತೀಯಾ? ಅದು ಯಾವತ್ತಿದ್ರೂ ನಾಶ ಆಗದೆ. ನೀನು ಹೊಡೆದ್ರೂ ನಾಶ ಆಗುತ್ತೆ, ನೀನು ಹೊಡೆಗಿದ್ರೂ ನಾಶ ಆಗುತ್ತೆ. ಇನ್ನು ಜೀವನ ಕೊಲ್ತೀಯಾ? ಜೀವ ನಾಶ ಆಗಲ್ಲ, ಇನ್ನೊಂದು ದೇಹವನ್ನು ಪ್ರವೇಶ ಮಾಡುತ್ತೆ. ಹೊರಗಿಂದ ನಾವು ಗಾಳಿ ತಗೊಂಡಿದ್ದೀವಿ, ನಮ್ಮ ಪ್ರಾಣ ಹೋದಾಗ ಗಾಳಿ ವಾಪಸ್ ಸ್ವಲ್ಪ ಸೇರ್ಕೊಳ್ಳುತ್ತೆ, ನಾಶ ಇಲ್ಲ ಆಯ್ತು. ಇನ್ನು ಆತ್ಮನ್ನ ಕೊಲ್ತೀನಿ ಅನ್ಕೊಳ್ತೀಯ? ಆತ್ಮವನ್ನ ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಆ ಆತ್ಮ ನಮ್ಮ ದೇಹದಲ್ಲಿ ಎಲ್ಲಿದೆ ಗೊತ್ತಿಲ್ಲ. ಈ ದೇಹಕ್ಕೊಂದು ಚೈತನ್ಯ ಶಕ್ತಿ ಬಂದಿದೆ, ಆ ಚೈತನ್ಯವನ್ನೇ ನಾವು ಆತ್ಮ ಅಂತ ಕರೀತೀವಿ. ಈ ಸಿದ್ಧಾಂತವನ್ನ ನಮ್ಮ ಹಿರಿಯರು ನಮ್ಮ ಪುಟಾಣಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ರು. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಕಣ್ಣ ಮುಚ್ಚಲ ಆಟ ಆಡಿದೀವಿ. ಆ ಕಣ್ಣ ಮುಚ್ಚಲ ಆಟವೇ ಈ ಕೃಷ್ಣನ ಸಿದ್ಧಾಂತ. ಕಣ್ಣ ಮುಚ್ಚೆ, ಕಾಡೆ, ಗೋಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ನಿಮ್ಮಯ ಹಕ್ಕಿ ಹಿಡ್ಕೊಂಡ್ರು. ಏನಾಗಂದ್ರೆ ಕಣ್ಣ ಮುಚ್ಚೆ, ಪ್ರಾಣ ಹೋದ ತಕ್ಷಣ ಮೊದಲು ಮಾಡುವ ಕೆಲಸ ಕಣ್ಣು ಮುಚ್ಚು. ಯಾಕೆಂದ್ರೆ ಬಿಟ್ಟ ಕಣ್ಣಿನಲ್ಲಿ ಹುಟ್ಟಿದ ಮಕ್ಕಳು ನಮ್ಮನ್ನು ನೋಡ್ಲಿಕ್ಕೆ ಬಯಸೋದಿಲ್ಲ ಸತ್ತರೆ. ಯಾಕೆಂದ್ರೆ ಅಷ್ಟು ಭಯಂಕರವಾದ ಕಣ್ಣು ಕಾಣಿಸ್ತಾ ಇರುತ್ತೆ. ಒಳಗೆ ಆತ್ಮ ಇದ್ದಾಗ ಮಾತ್ರ ಕಣ್ಣಿಗೆ ಶಕ್ತಿ, ಆತ್ಮ ಹೊರಗಡೆ ಹೋದ ತಕ್ಷಣ ಕಣ್ಣು ನಿಸ್ತೇಜವಾಗಿ ಹೋಗುತ್ತೆ. ಹಾಗಾಗಿ ಮೊದಲನೇ ಕೆಲಸ ಮಾಡೋದು ಕಣ್ಣ ಮುಚ್ಚೆ. ಕಾಡೆ ಗೂಡೆ, ಇನ್ನು ಆ ದೇಹಕ್ಕೆ ಆ ಕಾಡೆ ಗೂಡು. ಯಾವ ಕಾಡು? ಸುಡುಗಾಡು. ಸುಡುಗಾಡೆ ಇನ್ನು ಮುಂದೆ ಅದಕ್ಕೆ ಗೂಡು. ಕಣ್ಣ ಮುಚ್ಚೆ, ಕಾಡೆ ಗೂಡೆ. ಉದ್ದಿನ ಮೂಟೆ, ಉರುಳೆ ಹೋಯ್ತು. ಉದ್ದು ಅನ್ನಕ್ಕೆ ಸಂಸ್ಕೃತದಲ್ಲಿ ಮಾಷ ಅಂತ ಕರೀತಾರೆ. ಮಾಷ ಅಂದ್ರೆ ಮಾಂಸ ಅಂತ ತಪ್ಪು. ಮಾಂಸದ ಮೂಟೆ ಇದು, ಉರುಳೆ ಹೋಯ್ತು, ಬಿದ್ದೋಯ್ತು. ಮುಂದಿನ ವಾಕ್ಯ ಎಷ್ಟು ಚೆನ್ನಾಗಿದೆ. ನಮ್ಮಯ ಹಕ್ಕಿ ಬಿಟ್ಟೆ ನಿಮ್ಮಯ ಹಕ್ಕಿ ಹಿಡಿದು. ಈ ದೇಹದಿಂದ ಶ್ರೇಷ್ಠವಾದ ಚೈತನ್ಯ ಶಕ್ತಿ ಹೊರಗಡೆ ಬರ್ತಿದೆ. ಈ ಜಗತ್ತಿಗೆ ಬರ್ತಿರುವಂತಹ ಇನ್ನೊಂದು ದೇಹವೇ ಇದನ್ನ ನಿನ್ನೊಳಗೆ ಸೇರಿಸಿಕೋ ಅಂದ್ರೆ ಆತ್ಮನಿಗೆ ಸಾವಿಲ್ಲ. ಅಂದ್ರೆ ನಮ್ಮ ಹಿರಿಯರು ಅತ್ಯಂತ ಗಹನವಾದ ವಿಚಾರಗಳನ್ನ ಎಷ್ಟು ಸುಲಭನಾಗಿ ಕಲಿಸ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಅಂತ. ಹಾಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರನ್ನ ನೀನು ಕೊಂದೀಯ, ನಿನ್ನಿಂದ ಯಾರು ಸಾಯ್ತಾರೆ? ದೇಹ ಕೊಲ್ಲಕ್ಕಾಗಲ್ಲ, ಜೀವ ಕೊಲ್ಲಕ್ಕಾಗಲ್ಲ, ಆತ್ಮ ಕೊಲ್ಲಕ್ಕಾಗಲ್ಲ, ಮತ್ತೆ ಯಾರು ಕೊಲ್ತೀರಿ ಅವನಿಂದ? ಚಾರು ದೇಹಕ್ಕೆ ಮತ್ತೆ ಭೂತನಿಕರಕ್ಕೆ, ಜೀವ ಮತ್ತು ದೇಹ ಇವೆರಡಕ್ಕೂ ಒಂದು ಸಂಬಂಧ ಇದೆ, ಆದರೆ ಅವರಲ್ಲಿ ವೈರ ಇಲ್ಲ. ಆತ್ಮ ಇದ್ಯಾವುದನ್ನು ಅಂಟಿಸ್ಕೊಳ್ಳಕ್ಕೆ ಆತ್ಮಕ್ಕೆ ಯಾವುದು ಅಂಟುಕೊಳ್ಳಲ್ಲ. ಇನ್ನೊಂದು ಮತ್ತೊಂದು ಪಾಪ ಪುಣ್ಯ ಯಾವುದು ಆತ್ಮನಿಗೆ ಸಂಬಂಧ ಇಲ್ಲ ಕಣಯ್ಯ. ಹಾಗಾಗಿ ನೀನು ಯಾರನ್ನು ಕೊಡ್ತೀಯ ಯೋಚನೆ ಮಾಡಿ. ದೇಹ ಹೋಗುತ್ತೆ, ದೇಹ ಬರುತ್ತೆ, ಜೀವ ಹೋಗುತ್ತೆ, ಇನ್ನೊಂದು ಜೀವಿಗಳಿಗೆ ಸೇರ್ಕೊಳ್ಳುತ್ತೆ. ಆತ್ಮ
ಅದಮ್ಯನಾಗಿರುವಂಥವನು. ಹಾಗಾಗಿ ನೀನು ಹೇಳ್ತಿರುವಂಥ ಸಿದ್ಧಾಂತ ಸರಿಯಲ್ಲ. ನೀನು ಮಾಡುವ ದುಷ್ಕೃತ ಸುಕೃತಗಳು ಆತ್ಮನಿಗೆ ಸಂಬಂಧಿಸಿದ್ದಲ್ಲ, ಅದು ಜೀವಿಗೆ ಮಾತ್ರ ಸಂಬಂಧಿಸಿದ್ದು. ನಾವೆಲ್ಲರೂ ಜೀವಿಗಳು. ಯಾರ್ಯಾರಿಗೆ ಜೀವ ಇದೆ ಅವರೆಲ್ಲ ಜೀವಿಗಳೇ. ಪುಣ್ಯ ಪಾಪ ಇನ್ನೊಂದು ಮತ್ತೊಂದು ಎಲ್ಲವೂ ಜೀವಿಗಳಿಗೆ ಹೊರತು ಆತ್ಮಗಳಿಗಲ್ಲ. ಪುನರ್ಜನ್ಮ ಜೀವಿಗಳಿಗೆ ಮಾತ್ರ, ಆತ್ಮಗಳಿಗಲ್ಲ. ಹಾಗಾಗಿ ದುಷ್ಕೃತ್ಯ ಸುಕೃತ ಅಂತ ಯಾವುದು ಇಲ್ಲ. ಇದನ್ನೇ ಚಾರ್ವಾಕರು ಹೇಳಿದರು. ಗಂಡ ಗುಂಡಿ ಮಾಡಿ ಆದರೂ ಗಡಿಗೆ ತುಪ್ಪ ಕುಡಿಯಬೇಕು ಅಂತ. ಯಾಕ್ರಿ ಸುಮ್ಮನೆ ತಲೆ ಕೊಡಿಸ್ಬಿಡ್ತೀರ? ಪಾಪ ಬರುತ್ತೆ, ಪುಣ್ಯ ಬರುತ್ತೆ, ಅದಾಗುತ್ತೆ, ಇದಾಗುತ್ತೆ, ಅದು ಮಾಡಬಾರ್ದು, ಇದು ಮಾಡಿ ಯಾಕೆ ತಲೆ ಕೆಡಿಸ್ಕೊಳಕ್ ಹೋಗ್ತೀರಾ? ಋಣಕೃತ್ವ ತಪ್ಪಿವೆ. ನಿಮಗೆ ತುಪ್ಪ ತಿನ್ಬೇಕು ಅನ್ನಿಸ್ತಾ ಸಾಲ ಮಾಡಿ ತುಪ್ಪ ತಿಂದು ಬಿಡ್ರಿ. ನಿಮ್ಮ ಆಸೆಯನ್ನು ಮಾತ್ರ ಹಾಗೆ ಇಟ್ಕೊಳಕ್ ಹೋಗಬೇಡಿ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ಅದೆಲ್ಲವೂ ದೇಹಕ್ಕೆ ಜೀವನ ಸಂಬಂಧಪಡಿಸ್ತಾನೆಯ, ಆತ್ಮಕ್ಕಲ್ಲ. ನಿನಗೆ ಸಾವವನಲ್ಲ, ನಿನ್ನಂಬಿನಲ್ಲಿ ನೋವವನಲ್ಲ. ದಿಗನಿ ಮುನಿದು ಗಗನ ಕಲಗನುಗಿದಡೆ, ಗಗನ ಒಳುಕುವುದೇ ತರುವಿನಿ. ಗುಣಧರ್ಮ ಕರ್ಮದ ಹೊನಲು ಹೋಗುವುದೇ ನಿತ್ಯ ನಿರ್ಮಲ ಚಿನ್ಮಯ ಆತ್ಮನ ನೆಲೆ ವೃಥಾಲಂಕಾರಬೇಕೆಂದ. ಅವಾಗಿನಿಂದ ಹೇಳ್ತಿದೀಯ ನಾನು ಸಾಯಿಸ್ತೀನಿ, ಅವನು ಸಾಯ್ತಾನೆ, ಅವನು ಸಾಯಿಸ್ತೀನಿ, ಅವನು ನಿನಗ್ಯಾವ ಸಾಯಿಸಕ್ಕಿರೋ? ನಿನಗೆ ಸಾವುವನಲ್ಲ, ನಿನ್ನ ಅಂಬಿನಲ್ಲಿ ನೋವುವನಲ್ಲ. ಯಾರು ನಿನ್ನಿಂದ ಸಾಯಲ್ಲ, ನಿನ್ನ ಬಾಣದಿಂದ ಯಾರು ಏನು ಆಗಲ್ಲ. ನೆನಪಿಟ್ಟುಕೋ. ನೀನು ಹಾಗೇನಾದ್ರು ಅಂದುಕೊಂಡಿದ್ರೆ, ಕತ್ತಿ ತಗೊಂಡು ಆಕಾಶ ಚುಚ್ಚಿದ್ರೆ ಕತ್ತಿಗೆ ಆಕಾಶಕ್ಕೆ ಏನಾಯ್ತು? ನಿನ್ನ ಕೈಲಾಗದು ಅಷ್ಟೇ. ನೀನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹಕ್ಕೆ ಗುಣಧರ್ಮ ಕರ್ಮದ ಹೊನಲಿದೆ. ನಿತ್ಯ ನಿರ್ಮಲನಾದ ಆತ್ಮನನ್ನ ನೀನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೊಂದು ಸಾರಿ ಯಾರನ್ನು ಕೊಲ್ಲಲ್ಲ, ಕೊಲ್ತೀನಿ ಅಂತ ಮಾತಾಡಕ್ಕೆ ಹೋಗಬೇಡ ನೀನು. ಆ ಕಡೆಲೆ ಮುರವೈರೇ ಕೇಳಿದಿರಾದ ಬಾಂಧವರಿನಿವರನು ಕಾದಿಕೊಂಡನು ಪಾರ್ಥ ಪಾತಕನೆನ್ನದೆ ಲೋಕ. ಈ ದುರಂತಕ್ಕೇನು ಗಡಿ ಅಪವಾದವಾವಂಗಾದುದು. ಆತನ ವೈದಿಕನು ಇಹ ಪರಗೆ ಬಾಹಿರನು ಎಂದನ ಪಾರ್ಥ. ಕೃಷ್ಣ, ನೀನೇನೋ ಸುಲಭನಾಗಿ ಹೇಳ್ಬಿಡ್ತಿದೀಯಾ, ಆದ್ರೆ ಜಗತ್ತೇ ಹೇಳುತ್ತೆ. ಜಗತ್ತೇ ಹೇಳುತ್ತೆ ಪಾರ್ಥ ಇದನ್ನಲ್ಲ. ಈ ಪಾರ್ಥ ರಾಜ್ಯಕ್ಕೋಸ್ಕರ, ಸಂಪತ್ತಿಗೋಸ್ಕರ ತನ್ನ ಅಣ್ಣ ತಮ್ಮಂದಿರನ್ನೇ ಕೊಂದುಬಿಟ್ಟ, ಬಾಂಧವರನ್ನ ಕೊಂದುಬಿಟ್ಟ ಅಂತ ಹೇಳುತ್ತೆ. ಆ ದುರಂತ ಇದೆಯಲ್ಲ, ಕೆಟ್ಟ ಹೆಸರು, ಅದಕ್ಕೆ ಆ ಜವಾಬ್ದಾರಿ. ನೀನೇನೋ ಹೇಳ್ತೀಯ, ಆಮೇಲೆ ಉತ್ತರ ಹೇಳಕ್ ನೀನಿರಲ್ವಲ್ಲ, ನಾನು ತಾನು ಉತ್ತರ ಹೇಳ್ಬೇಕಾದವನು. ಏನಂತ ಉತ್ತರ ಹೇಳಿ ಎಲ್ಲರಿಗೂ ನಾನು. ಆದರೆ ಯಾವ ವ್ಯಕ್ತಿ ಸಂಪತ್ತಿಗೋಸ್ಕರ, ಐಶ್ವರ್ಯಕ್ಕೋಸ್ಕರ ತನ್ನ ಬಾಂಧವರನ್ನ, ತನ್ನ ಅಣ್ಣ ತಮ್ಮಂದಿರನ್ನ ಯಾರು ಕೊಂದಾನೆ ಅವನು ಅವೈದಿಕನಾಗುತ್ತಾನೆ. ಅವನು ಯಾವತ್ತೂ ಜಗತ್ತಿನಲ್ಲಿ ಗೌರವಪೂರ್ವಕವಾಗಿ ತನಿಸ್ಕೊಳ್ಳಿಲ್ಲ. ಅವನು ಅವನಿಗೆ ಗೌರವ ಯಾರೂ ಕೊಡೋದಿಲ್ಲ. ಅವನನ್ನು ತುಚ್ಛವಾಗಿ ನೋಡ್ತಾರೆ. ಬರೀ ಮಧ್ಯ ಲೋಕ ಅಷ್ಟೇ ಅಲ್ಲ ಕೃಷ್ಣ, ಪರದಲ್ಲೂ ಸಹ ದೇವತೆಗಳು ನನ್ನನ್ನು ಹಾಗೆ ನೋಡ್ತಾರೆ. ಹೇಳು, ಇದಕ್ಕೆ ಯಾರು ಜವಾಬ್ದಾರಿ? ನೀನು ತಗೊಳ್ತೀಯ ಜವಾಬ್ದಾರಿನ ಅಂದಾಗ ಕೃಷ್ಣ ಹೇಳ್ತಾನೆ, ಅಯ್ಯೋ ಇನ್ಯಾಕೋ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ?
ಯಾರು ಜಗತ್ತಿನಲ್ಲಿ ನಾನು ಕೊಲ್ತೀನಿ, ನನಗೆ ಪಾತಕ ಬರುತ್ತೆ, ನಾನು ಅವರನ್ನು ಕೊಂದೆ, ನಾನು ಇವ್ರನ್ನ ಕೊಂದೆ, ಯಾವುದೇ ನೀನು ಯಾಕೆ ಹಾಗೆ ಅನ್ನಿಸ್ತೇನೆ ಗೊತ್ತಾ? ನಿನ್ನೊಳಗಿರುವ ನಾನು ಇದೆಯಲ್ಲ, ಅದು ನಿನ್ನಿಷ್ಟು ಸಮಸ್ಯೆ ಮಾಡ್ತದೆ. ನಿನ್ನ ಅಹಂಕಾರದ ಕಾರಣದಿಂದಾಗಿ ನೀನು ಹೀಗೆ ಅನ್ನಿಸ್ತಾ ಇದೆ. ಯಾವ ವ್ಯಕ್ತಿ ನಾನು ಜಗತ್ತಿನಲ್ಲಿ ಏನೂ ಅಲ್ಲ, ಎಲ್ಲವೂ ಪರಮಾತ್ಮನದು, ಅವನ ಲೀಲೆಯಲ್ಲಿ ನಾನೊಂದು ಶಸ್ತ್ರ ಅಷ್ಟೇ ಅಂತ ಭಾವಿಸಿದರೆ ನಿನ್ನ ಯಾವ ಪಾಪನೂ ಬರಲ್ಲ, ಪುಣ್ಯನೂ ಬರಲ್ಲ. ನಿನ್ನ ಕೆಲಸ ಏನು? ಹೇಳಿದಷ್ಟು ಮಾಡೋದು ಅಷ್ಟೇ. ಇವತ್ತು ಸಹ ನಮ್ಮಲ್ಲಿ ನೇಣುಗಂಬಕ್ಕೆ ಹಾಕಬೇಕಾದ್ರೆ ಆ ನೇಣಿಗೆ ಹಾಕುವ ವ್ಯಕ್ತಿ ಆಗಿರ್ತಾನೆ, ಅವನು ನೇಣಿಗೆ ಹಾಕಿಸಿಕೊಳ್ಳುವ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಾನೆ, ಅವನ ಮುಖಕ್ಕೆ ಕರಿ ಬಟ್ಟೆ ಹಾಕ್ತಾನೆ, ಕಾಲಿಗೆ ಮರಳಿನ ಚೀಲ ಕಟ್ತಾನೆ, ನೇಣಿನ ಹಗ್ಗ ಕುತ್ತಿಗೆ ಹಾಕ್ತಾನೆ. ಎಲ್ಲ ಮಾಡಿದ್ದಾದ ಮೇಲೆ ಅವನ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡು ಹೇಳ್ತಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನನ್ನ ಇಲ್ಲಿ ನೇಣಿಗೆ ಹಾಕುವುದಕ್ಕೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ನಡುವೆ ಯಾವ ವೈರವೂ ಇಲ್ಲ. ಆದರೆ ನಾನು ಒಬ್ಬರ ಅಧೀನನಾಗಿರುವುದರಿಂದ ಅವರು ಹೇಳಿದ ಕೆಲಸವನ್ನಷ್ಟೇ ಮಾಡ್ತೀನಿ ಹೊರತು ದಯವಿಟ್ಟು ಇದರಿಂದ ನನ್ನ ಮೇಲೆ ನೀನು ಬೇಸರ ಉಳಬೇಡ ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ. ಇವತ್ತು ನಡೆಯುತ್ತೆ ಅಷ್ಟೇ ಕೆಲಸ ನೀನು ಮಾಡಬೇಕಾಗಿರೋದು. ಎಲ್ಲ ಪರಮಾತ್ಮನ ಲೀಲೆ, ನಂದೇನೂ ಇಲ್ಲ ಅಂತ ನೀನು ಅನ್ಕೋ, ನಿನಗಿದ್ಯಾವುದು ಅನಿಸೋದು ಇಲ್ಲ. ಯಾರೋ ಸಾಯ್ತಾರೆ, ನಾನು ಯಾರನ್ನೋ ಸಾಯ್ತೀನಿ, ಯಾಕೆ ಅಂದ್ಕೊಳಕ್ ಹೋಗ್ತೀಯ? ಅದೆಲ್ಲವೂ ಸುಳ್ಳು. ಮೃತಜಾತ ತಾನಲ್ಲೆಂದು ಕಂಡವಂಗೆ ಪಾಪ ವಿಲೇಪವಿಲ್ಲಂದ. ನಾನು ಸಾಯಿಸೋನು ಅಲ್ಲ, ಸಾಯೋನು ಅಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಪರಮಾತ್ಮನ ಲೀಲಾ ವಿನೋದ ಇದು ಅಂತ ಭಾವಿಸಿದಾಗ ಎಲ್ಲವೂ ಸಹ ಸರಿಯಾಗಿ ನಿನಗೆ ಅರ್ಥವಾಗುತ್ತೆ. ಹರಿಯೇ ಚಿತ್ತೈಸೈ ಅಹಿಂಸಾ ಪರಮ ಧರ್ಮವು ಎಂಬ ವಾಕ್ಯದ ಸರಣಿ ಸಾರೋದ್ಧಾರವಲ್ಲ. ಸಕಲ ದರುಶನಕ್ಕೆ ನೆರದೀನಿವರ ತನ್ನವರ ಕೊರಡರಿತದಲ್ಲಿ ಕೊಕ್ಕರಿಸದಿದ್ದಳೆ ನರಕದೊಳು ನೂರೊಂದು ಕುಲ ಮುಳುಗಾಡದಿರದೆಂದ ಪರಮಾತ್ಮ ಶ್ರುತಿಗಳು, ಸ್ಮೃತಿಗಳು, ದರ್ಶನಗಳು ಎಲ್ಲ ಮಹಾನ್ ಗ್ರಂಥಗಳು ಹೇಳಿರುವುದು ಒಂದೇ, ಜಗತ್ತಿನ ಅತ್ಯಂತ ಪರಮ ಧರ್ಮ ಯಾವುದು ಅಂದ್ರೆ ಅಹಿಂಸಾ ಧರ್ಮ. ಇನ್ನೊಬ್ಬರಿಗೆ ಹಿಂಸೆ ಮಾಡದೇ ಇರುವುದು, ಇನ್ನೊಬ್ಬರನ್ನ ಹಿಂಸೆಗೆ ಒಳಪಡಿಸದಿರುವುದು, ಇನ್ನೊಬ್ಬರಿಗೆ ನೋವಾಗುವಂತೆ ಮಾತನಾಡದಿರುವುದು, ಇದೆಲ್ಲವೂ ಅಹಿಂಸಾ ಧರ್ಮ. ಈಗ ನಾನೇನು ಮಾಡ್ತಿದ್ದೀನಿ? ಹಿಂಸೆಯನ್ನ ಪಾಲನೆ ಮಾಡಲಿಕ್ಕೆ ಹೊರಟಿದ್ದೀನಿ. ನಾನೇನಾದರೂ ಹಿಂಸೆಯನ್ನ ಪಾಲನೆ ಮಾಡಿದರೆ, ನನ್ನ ಜೊತೆಯವರೆಲ್ಲರನ್ನು ನಾನು ಕೊಂದರೆ ನನಗೆ ಪಾಪ ಬರಬಹುದು. ಹಾಗಾದ್ರೆ ನಾನು ಇಷ್ಟೆಲ್ಲ ಭಾರತೀಯ ಶ್ರೇಷ್ಠ ಗ್ರಂಥಗಳಿಗೆ ಗೌರವ ಕೊಟ್ಟಿದ್ದೇನು? ಅಹಿಂಸಾ ಪರಮೋ ಧರ್ಮ, ಆ ಅಹಿಂಸಾ ಪರಮೋ ಧರ್ಮಕ್ಕೆ ನಾನು ಕೊಟ್ಟ ಕಾಣಿಕೆ ಏನು? ಹಾಗಾಗಿ ನಾನು ಅಹಿಂಸಾ ವ್ರತವನ್ನು ಪಾಲಿಸಬೇಕು. ಮೊದಲನೇದಾಗಿ ನನಗೋಸ್ಕರ ಹೇಳ್ತಾ ಇದ್ದೀನಿ. ಎರಡನೇದು, ನಾನೇನಾದರೂ ಈ ಕೆಲಸವನ್ನು ಮಾಡಿದರೆ ನಾನು ಮಾತ್ರ ಅಲ್ಲ, ನನ್ನ 101 ಜನ್ಮದಲ್ಲಿ ಬಂದಂತ ಎಲ್ಲ ಪಿತೃದೇವತೆಗಳು ನರಕಕ್ಕೆ ಹೋಗಿಬಿಡ್ತಾರೆ. ನಾನು ಒಬ್ಬ ಮಾಡಿದ ಪಾಪಕ್ಕೆ ಅವರೆಲ್ಲರೂ ಯಾಕೆ ನರಕಕ್ಕೆ ಹೋಗಬೇಕು? ನಾನು ಮಾಡೋದಿಲ್ಲ ಈ ಕೆಲಸ ನಾನು ಅಂತ. ನಿರುತವರ್ಜುನಕ್ಕೆ ಅಹಿಂಸಾ ಪರಮ ಧರ್ಮದ ತತ್ಸ್ವರೂಪವನು ಒರವಿನಾಳಿತು ಸಚ್ಚಿದಾನಂದೈಕ ಘನವೆನಿಪ ಸಚ್ಚಿದಾನಂದೈಕ ಘನವೆನಿಪ ನಿರುಪಮಾತ್ಮನ ನಿಲವನರಿಯದೆ
ಬಹಳಷ್ಟು ಸಂದರ್ಭಗಳಲ್ಲಿ ನಾವು ವಿಚಾರಗಳನ್ನು ಅಪಾರ್ಥ ಮಾಡಿಕೊಳ್ಳೋದೇ ಜಾಸ್ತಿ ಕಡಿಮೆ. ಅಹಿಂಸಾ ಪರಮೋ ಧರ್ಮ ನೀನು ಹೇಳ್ತೀಯ ಸರಿನೇ, ಆದರೆ ಅಹಿಂಸಾ ಪರಮೋ ಧರ್ಮ ಅಂದ್ರೆ ಏನು ನೀನು ಗೊತ್ತಾ? ಬಹಳ ಸರಿ ನಾವೇನು ಮಾಡ್ತೀವಿ, ಅಹಿಂಸೆ ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಡದೇ ಕೊಡ್ತೀವಿ. ಅದು ತಪ್ಪದು. ಇನ್ನೊಬ್ಬರಿಗೆ ಹಿಂಸೆ ಕೊಡದಿರುವುದು ಹೇಗೆ ಅಹಿಂಸೆಯೋ ಹಾಗೆ ಇನ್ನೊಬ್ಬರಿಂದ ಹಿಂಸೆ ಅನುಭವಿಸುವುದು ಸಹ, ಅನುಭವಿಸದೇ ಇರೋದು ಅಹಿಂಸೆನೇ. ಅವ್ರು ಏನಾದರೂ ಮಾಡಿ ನಾವು ಅನುಭವಿಸೋಣ ಅನ್ನೋದು ಅಹಿಂಸೆ ಅಲ್ಲ. ನಾನು ಯಾವಾಗ ಹೇಳ್ತಿರ್ತೀನಿ ನಮ್ಮ ಮಾತನ್ನ, ಭಾರತೀಯ ವಿಚಾರಗಳು ಹೇಗಿವೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ. ಹಾಗಾದ್ರೆ ಅದು ನನಗೆ ಹಿಂಸೆ ಅಲ್ವಾ? ಅದಲ್ಲ ಅಹಿಂಸೆ. ಕೃಷ್ಣನ ತತ್ವ ಅಹಿಂಸೆ. ಜಗತ್ತಿನ ಶ್ರೇಷ್ಠ ಅಹಿಂಸಾ ವ್ರತಿ ಯಾರಾದರೂ ಇದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಅಂತ ಮಹಾತ್ಮ ಗಾಂಧಿ ಹೇಳ್ತಾರೆ. ಯಾಕೆ? ಹಿಂಸೆಯನ್ನು ಅನುಭವಿಸುವುದು ಎಷ್ಟು ಅಪರಾಧವೋ ಹಿಂಸೆಯನ್ನು ಕೊಡುವುದು ಅಷ್ಟೇ ಅಪರಾಧ. ಎರಡು ಮಾಡಬಾರ್ದು. ಯಾಕೆಂದ್ರೆ ಅವನು ಹೊಡೆದ ನಾನು ಕಪಾಳ ಕೊಡಿಸ್ಕೊಳ್ತೀನಿ ಅಂದ್ರೆ ನನ್ನ ನೋವಾಗಲಿಲ್ವಾ? ನಾನು ಅನುಭವಿಸ್ಬೇಕಾ? ಅದನ್ನೇ ಅಪಾರ್ಥ ಮಾಡಿಕೊಂಡಿರೋದು. ಅಹಿಂಸಾ ಪರಮಧರ್ಮ ಅನ್ನುವಂತಹ ರೂಪವನ್ನು ನೀನು ಅರ್ಥ ಮಾಡಿಕೊಳ್ಳಿಲ್ಲ. ಸಚ್ಚಿದಾನಂದ ಐಕ್ಯ ಘನವೇನಪ್ಪ ಅಂತ ನಿರುಪಮನಾದಂತ ಆತ್ಮನನ್ನು ಅರ್ಥ ಮಾಡ್ಕೊಂಡ್ರು. ಸತ್ ಚಿತ್ ಆನಂದ. ಸತ್ ಅಂದ್ರೆ ಸತ್ಯ, ಚಿತ್ ಅಂದ್ರೆ ಶಾಶ್ವತ. ಎರಡೂ ಸೇರ್ಕೊಂಡಿರುವಂತ ಆನಂದವೇ ಸಚ್ಚಿದಾನಂದ. ಅಲ್ಲಿ ಸತ್ಯವೂ ಇರಬೇಕು, ನಿತ್ಯವೂ ಇರಬೇಕು, ಅದು ಶಾಶ್ವತವಾಗಿರಬೇಕು. ಅದನ್ನ ಅರ್ಥ ಮಾಡಿಕೊಳ್ಳದೆ ನರಕಿ ಜಡ ಜೀವ ಅನ್ನೋ ಯಾಕೋ ಮಾತಾಡಕ್ ಹೋಗ್ತೀಯ? ನಿಮ್ಮಂತ ಸ್ಥಿತಿ ಯಾಕೆ ಬಂದೇನೋ? ಕಾಡಿನಲ್ಲಿ ಕಸ್ತೂರಿ ಮೃಗ ಅಂತ ಬಂದಿದೆ. ಆ ಕಸ್ತೂರಿ ಮೃಗಕ್ಕೆ ಗಮ್ಮತ್ತ ವಾಸನೆ ಬರ್ತಾ ಇರುತ್ತೆ. ಆ ವಾಸನೆ ಎಲ್ಲಿದೆ ಅಂತ ಹುಡಿಕೊಂಡು ಹೋಗುತ್ತೆ. ಇಡೀ ಕಾಡು ತಿರುಗಾಡ್ಕೊಂಡ್ ಬರುತ್ತೆ. ಎಲ್ಲರೂ ಸಿಕ್ಲಿಲ್ಲ ಆ ಸುವಾಸನೆ ಎಲ್ಲಿಂದ ಬರ್ತದೆ ಅಂತ. ಕೊನೆಗೆ ಒಂದ್ ಕಡೆ ಮರದ ಕೆಳಗೆ ಬಂದು ಮರಿಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಗೊತ್ತಾಗುತ್ತೆ ತನ್ನ ದೇಹದಲ್ಲಿ ಅದು ಬರ್ತಾ ಇದೆ ಅಂತ ಮೂರ್ಖರು ನೀವು. ನಿಮ್ಮೊಳಗೆ ಇರುವ ಚಿದಾನಂದನ ಅರ್ಥ ಮಾಡ್ಕೊಳ್ಳಿದ್ದೀನಿ ಯೋಗ್ಯತೆ ಇಲ್ಲ. ಅಹಿಂಸೆ ಬಗ್ಗೆ ಮಾತಾಡ್ತೇನೆ. ಅಹಿಂಸೆ ಅಂದರೆ ತಾನು ತನ್ನ ವ್ರತವನ್ನ ಸರಿಯಾಗಿ ಆಚರಣೆ ಮಾಡುವಂಥದ್ದು. ಇದರಲ್ಲಿ ಗಡಿಯಲ್ಲಿ ನಿಲ್ಲುವ ಸೈನಿಕ ನಾನು ಅಹಿಂಸಾ ವ್ರತ ಪಾಲನೆ ಮಾಡ್ತೀನಿ ಅಂದ್ರೆ ದೇಶದ ಕಥೆ ಏನಾಗಬೇಕು? ಅವನು ಮೇಲೆ ಬೀಳಬಾರ್ದು ನಿಜ, ಆದರೆ ಮೇಲೆ ಬಿದ್ದವನು ವಾಪಸ್ ಕಳಿಸಬಾರ್ದು. ಅದು ಅಹಿಂಸೆ. ಯಾಕೆ ನಾವು ವಾಪಸ್ ಕಳಿಸ್ತೇ ಅಂದ್ರೆ ಇನ್ನೊಂದಷ್ಟು ಜನ ಜೀವ ತೆಗಿತಾನ, ಅದಕ್ಕೋಸ್ಕರ ಹೊಡಿಬೇಕು ಅವನ್ನ. ಇದು ನಿಜವಾದ ಅಹಿಂಸೆ. ನೀನು ಹೇಳೋ ಅಹಿಂಸೆ ಅಹಿಂಸೆ ಅಲ್ಲ ಅಂತೇಳಿ ಕೃಷ್ಣ ಮತ್ತೆ ಮಾತಾಡ್ತಾರೆ. ಸುಕೃತ ದುಷ್ಕೃತವೆಂಬವೇ ಬಾಧಕವು ಜೀವರಿಗೀಯ ಸಂಕೃತಿ ಏಕಳತೆಗೆ ವಿಕಳತೆಗೆ ಬೀಜ ಜನ್ಮದ ಚುಟ್ಟೂರಿಗಳಿಗೆ ಸಕಲ ಕರ್ತೃತ್ವಾದಿ ಭೋಕ್ತೃತ್ವ ಕವಿರಾತ್ಮಂಗಿಲ್ಲ ಪಿತ್ತಾಧಿಕನು ತಿರುಗುತ್ತ ಲೋಕ ತಿರುಗುವುದೆಂಬ ತೆರನಂತೆ ಅರ್ಜುನ, ಸುಕೃತ ದುಷ್ಕೃತ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಇದು ಜೀವನಿಗೆ ಮಾತ್ರ, ಆತ್ಮನಿಗಲ್ಲ. ಈ ಅಹಂಕೃತಿ ಜೀವನಿಗೆ ಬಂದಿದ್ದರಿಂದಲೇ ಪುನರ್ಜನ್ಮ. ಹಿಂದಿನ ಜನ್ಮದಲ್ಲಿ ಮಾಡ್ತಿದ್ದೀನಿ, ಇವತ್ತು ಅನುಭವಿಸ್ತಾ ಇದ್ದೀನಿ. ಈ ಜನ್ಮದಲ್ಲಿ ಚೆನ್ನಾಗಿರ್ಬೇಕು, ಮುಂದಿನ ಜನ್ಮ ಚೆನ್ನಾಗಿರುತ್ತೆ. ಅವೆಲ್ಲ ನೀನು ಯೋಚನೆ ಮಾಡಿರುವಂಥದ್ದು. ನಿನ್ನ ಅಹಂಕೃತಿ ಇದೆಯಲ್ಲ, ನಾನು, ನನ್ನಿಂದ, ನಾನೇ ಅನ್ನೋದಿದೆಯಲ್ಲ, ಅದಕ್ಕೆ ಇವೆಲ್ಲ ಸಮಸ್ಯೆಗಳು ಶುರುವಾಗುತ್ತೆ. ಜಗತ್ತು ಏನನ್ಕೊಳ್ತೀವಿ ನಾವು ಇವತ್ತು ಅಂದರೆ ಎಲ್ಲವೂ ನನ್ನಿಂದಲೇ, ನಾನೇ ಮಾಡ್ತಾ ಇರೋದು, ನೀನಲ್ಲ. ಅದು ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇನೆ, ಅದರ ಜೊತೆ ನೀನು ಇದೆಯಾ ಅಷ್ಟೇ. ನಿನ್ನಂತವ್ರು ಯೋಚನೆ ಮಾಡ್ತಾರಲ್ಲ, ಹೇಗಿದೆ ಗೊತ್ತೇ ನೀ ಯೋಚನೆ ಮಾಡ್ತಿರೋದು ಅರ್ಜುನ? ಪಿತ್ತ
ಯುದ್ಧಕ್ಕೆ ತಲೆ ತಿರುಗುತ್ತಾ ಇದ್ರೆ ಹೇಳದಂತೆ ಜಗತ್ತು ತಿರುಗುತ್ತಾ ಇದೆ ಅಂತ. ತಿರುಗ್ತಿರೋ ನೀನು ಜಗತ್ತಲ್ಲ. ನೀನು ಮೊದಲು ಅರ್ಥ ಮಾಡ್ಕೋ ಏನು ಅಂತ. ನೀನು ಅರ್ಥ ಮಾಡಿಕೊಂಡ್ರೆ ಜಗತ್ತು ನಿನಗೆ ಅರ್ಥ ಆಗುತ್ತೆ. ಆತ್ಮ ಅರ್ಥ ಆಗ್ತಾನೆ, ಪರಮಾತ್ಮ ಅರ್ಥ ಆಗ್ತಾನೆ. ಅದನ್ನ ಬಿಟ್ಟು ನಾನು 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 ಅಂತಿದೆಯಲ್ಲ, ಅದೇ ನಿನ್ನನ್ನು ನಾಶ ಮಾಡ್ತಾ ಇದೆ ಅಂತ ನೇರವಾಗಿ ಹೇಳಬೇಕು. ಮರುಳೆ ಫಲಗುಣ ಕೇಳು ಸಚರಾಚರನೆನಿಪ ಜಗವು ಎನ್ನ ಲೀಲಾ ಚರಿತದಲ್ಲಿ ತೋರುವುದು ಹರೆವುದು ನಿನ್ನನ್ನೇ ಮದಲಿ ನಿರುತನೇ ಕೇಳುವರೇ ತಿರಿಯಜ್ಞರ ಸುರಾದಿಗಳೆಂಬ ಸಚರಾಚರ ವಿಧಾನಲ್ಲದೆ ವಿಚಾರಿಸಲು ಅನ್ಯವಿಲ್ಲೆಂದ. ಏ ಮೂರ್ಖ, ಏ ಅರ್ಜುನ ಕೇಳೋ. ಅರ್ಜುನನಿಗೆ ಮೂರ್ಖ ಅನ್ನುವ ಮೂಲಕ ಪರಮಾತ್ಮ ನಮಗೆಲ್ಲರೂ ಹೇಳಿದ್ದಾನೆ, ಮೂರ್ಖರೇ ಕೇಳಿಸ್ಕೊಳ್ಳಿ ಅಂತ. ಏನು? ಸಚರಾಚರವೆನಿಪ ಈ ಜಗತ್ತಿನಲ್ಲಿ, ಈ ಜಗತ್ತದು ನನ್ನ ಲೀಲಾ ಮಾತ್ರದಿಂದ ನಡೆಯುತ್ತದೆ. ಅದನ್ನೇ ಪ್ರಾರಂಭದ ಪದ್ಯದ ಕಡ್ಡದ ಪದ್ಯ ನನ್ನ ಹೇಳಿದ್ದು. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವವೇಶದಲ್ಲಿ. ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೆ ಏನೇನೋ ನಮ್ಮದೇ ಸಿದ್ಧಾಂತದಲ್ಲಿ ಹೇಳ್ತಾ ಹೋಗ್ತೀವಿ. ಅದು ನಮಗೆ ಗೊತ್ತಿಲ್ಲ, ಅದನ್ನು ನಡೆಸೋದು ಬೇರೆ ಇದ್ದಾನೆ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀ ಅವನು ಬೇಡದಂತೆ ಬಯಡಿದರು. ಮದುವೆಗೋ ಮಸಣಕ್ಕೋ ಬೇಕೆಂದ ಕಡೆಗೋಡು ಪದಕುದಿಗೆ ನೆಲವಿರುವುದು ಮಂಕುತಿಮ್ಮ. ಯಾರ ಬೇಕೆಂದ ಕಡೆಗೆ? ನೀವು ಬೇಕೆಂದ ಕಡೆಗಲ್ಲ, ಅವನು ಬೇಕೆಂದ ಕಡೆಗೆ. ನಿಮ್ಮ ಮದುವೆ ಕಳಿಸಬೇಕು, ಸ್ಮಶಾನಕ್ಕೆ ಕಳಿಸಬೇಕು, ಅವನು ನಿಶ್ಚಯ ಮಾಡ್ತಾನೆ. ಅದನ್ನು ನಿಶ್ಚಯ ಮಾಡೋ ನಾನು, ನೀನ್ಯಾಕೆ ಕೆಡಿಸ್ಕೊಳ್ತಾ ಇದೆಯಾ? ಇಡೀ ಜಗತ್ತು ನನ್ನ ಲೀಲೆಯಲ್ಲಿ ನಡೆಯುತ್ತೆ. ನನಗೆ ನಾಶ ಮಾಡಬೇಕು ಅನ್ಸುತ್ತೆ, ನಾಶ ಮಾಡ್ತೀನಿ. ಸೃಷ್ಟಿ ಮಾಡೋನು ನಾನೇ, ನಾಶ ಮಾಡೋನು ನಾನೇ. ನೀನೇ ತಲೆ ಕೆಡಿಸ್ಕೊಳ್ತಾ ಇದೀಯಾ? ಜೊತೆಗೆ ಹೇಳ್ತೀನಿ ಕೇಳೋ. ಇಡೀ ಜಗತ್ತಿನಲ್ಲಿರುವಂಥ ಚರಾಚರ ವಸ್ತುಗಳೆಲ್ಲವೂ, ಮನುಷ್ಯ ವರ್ಗ, ದೇವವರ್ಗ, ದಾನವ ವರ್ಗ, ನಾಗರು, ಯಾರನ್ನು ಬೇಕಾದರೂ ತಗೋ, ಅವರೆಲ್ಲರೂ ಸಹ ನನ್ನ ಆಜ್ಞೆಯಂತೆ ನಡೆಯುತ್ತಾರೆ. ನೀನು ಹೇಳಿದಾಗೆಲ್ಲ ಕೇಳೋದ, ನಾನೇನು ಹೇಳ್ತೀನಿ ಅಷ್ಟನ್ನೇ ಮಾಡ್ತಾರೆ. ಹಾಗಾಗಿ ನಿನಗೆ ಬೇರೆ ವಿಚಾರ ಬೇಡ, ವಿಚಾರಿಸಲು ಅನ್ಯವಿಲ್ಲೆಂದ. ಇನ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೋದು, ನಾನು ಹೇಳೋದಷ್ಟು ಮಾಡಬೇಕಷ್ಟೇ ಅಂತ ನೇರವಾಗಿ ಹೇಳೋದು. ಬೀಜದರೆ ತಿರುಗುವರು ಮಾಯಾ ಪಾಶದೊಳಹಂಕಾರಿಗಳು ತದ್ದೇಶ ಕಾಲ ಕ್ರಿಯೆಗಳಲ್ಲಿ ನಿರ್ವಾಹವನ್ನು ಬೆದಕಿ ಬೇಸರುವದಂತಿರಲಿ ಮಾಯಾ ವೈದಿಕದ ಸಂಮೋಹನದ ಕಾಳ ಸವರಿಬವರು ಎಂದನರಿವರು ಪಾರ್ಥ ಕೇಳಂದ. ಅರ್ಜುನ, ಇನ್ನೊಂದು ವಿಚಾರ ಹೇಳ್ತೀನಿ ಕೇಳು. ಇಡೀ ಜಗತ್ತೆಲ್ಲವೂ ನನ್ನ ಮಾಯೆಯಿಂದ ನಡೀತದೆ. ನಡೆಸ್ತಿರೋ ನಾನೇ. ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಿರ್ತೀನಿ, ಹೇಗೆ ನಡೆಯುತ್ತವೆ ಘಟನೆಗಳು, ಅದಕ್ಕೆ ನಮ್ಮ ಹತ್ರ ಹೇಗೆ ಉತ್ತರ ಇಲ್ಲ ಅಂತ. ದಾವಣಗೆರೆಯಲ್ಲಿ ಒಂದು ಹೊಂಡದ ಸರ್ಕಲ್ ಹೊಂದಿದೆ. ಅಲ್ಲಿ ಎಲ್ಲ ಖಾಸಗಿ ಬಸ್ಸುಗಳು ಬಂದು ನಿಂತ್ಕೊಳ್ತಾ ಇತ್ತು. ಮಧ್ಯ ಹೊಂಡ ಇದೆ, ಎಲ್ಲ ಬಸ್ಸುಗಳು ಬಂದು ಹೀಗೆ ನಿಂತ್ಕೊಳ್ಳೋದು. ಹಾಗೆ ಒಂದು ಚನ್ನಗಿರಿ ಕಡೆ ಹೊರಟಿದ್ದು ಒಂದು ಬಸ್ಸು ನಿಂತಿತ್ತು. ನಮಗೆ ಈ ಖಾಸಗಿ ಬಸ್ಸುಗಳ ಹತ್ತು ಅನುಭವ ಇದ್ದರೆ ಗೊತ್ತಿರುತ್ತೆ. ಬಸ್ ಬಂದು ನಿಂತ್ಕೊಂಡ ತಕ್ಷಣ ಜನ ದಡ 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 ಓಡೋ ಹತ್ಕೊಂಡ್ಬಿಡ್ತಾರೆ.
ಅವ್ರ ಕೈಯಲ್ಲಿ ಇದ್ದಿದ್ದು ಚೀಲನೋ ಇನ್ನೊಂದು ಮತ್ತೊಂದು ಅಲ್ಲಿ ಇಟ್ಟು ಬಿಡ್ತಾರೆ. ಇಟ್ಟುಬಿಟ್ಟು ಅಲ್ಲಿಗೆ ಆ ಒಂದು ಆಸನ ಅವ್ರದ್ದಾಯ್ತು. ಆಮೇಲೆ ಕೆಳಗೆ ಇಳ್ಕೊಂಬಂದ ಇವನ್ನ ಅವರು ಚಾಲಕರು ಇಳಿದು ಹೋಗ್ತಾನೆ, ನಿರ್ವಾಹಕರು ಇಳಿದು ಹೋಗ್ತಾನೆ, ಎಲ್ಲರೂ ಇಳಿದು ಹೋಗ್ತಾರೆ, ಜೊತೆಗೆ ಅವರು ಇಳಿದು ಹೋಗ್ತಾರೆ. ಏನಾದ್ರು ಅಲ್ಲಿ ಕುಡ್ಕೊಂಡು ತಿನ್ಕೊಂಡು ಬಂದು ಆಮೇಲೆ ಬಸ್ ಹೊರಡುವತ್ತಿ ಬರ್ತಾರೆ. ಹಾಗೆ ಆಯ್ತಂದು ಬಸ್ ಬಂದು ನಿಂತ್ಕೊಳ್ತು, ಎಲ್ಲ ಜನ ಇಳಿದು ಕೆಳಗಿದ್ದವ್ರು ದಬ 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 ಹತ್ತಿದ್ರು. ಎಲ್ಲ ಹೋದ್ರು, ಕೂತ್ಕೊಂಡ್ರು. ಆಮೇಲೆ ಬಸ್ ಹೊರಡಬೇಕು. ಅದ್ರ ಹೊರಡಾಕಿದ್ದು 1 ಗಂಟೆ ಸಮಯ. ಅಲ್ಲಿದ್ದವನೊಬ್ಬ ಏನ್ ಮಾಡಿದ, ಕೂತಿದ್ದವನು ಹೋಗಲು ಒಂದು ಬಿಸ್ಕೆಟ್ ತಿನ್ಕೊಂಬರೋಣ ಅಂತ ಹೋದ. ಅವನು ಬಿಸ್ಕೆಟ್ ತಗೊಂಡಿದ್ದಾನ ಅಷ್ಟೇ ಅಂಗಡಿ ಒಳಗಡೆ, ಬಸ್ ಹೊರಡ್ಬಾರ್ದು. ಅಲ್ಲಿಂದ ಓಡ್ ಬರಕ್ ಹೋದ. ಅಷ್ಟೊಳಗೆ ಕೆಳಗಡೆ ಒಬ್ಬ ನಿಂತಿದ್ದ. ಇಷ್ಟೊತ್ತು ಕೆಳಗೆ ನಿಂತಿದ್ದವನು ಬಸ್ ಒಳಗೆ ಹತ್ತಿರ್ಲಿಲ್ಲ, ಅವನು ಕೆಳಗಡೆ ನಿಂತಿದ್ದ. ದಡ ಅಂತ ಬಸ್ ಹತ್ಕೊಂಡ್ಬಿಟ್ಟ. ಆ ಬಸ್ಸು ಸೀದಾ ಹೊಡೆದೊಳಗೆ. ಇಲ್ಲಿ ಯೋಚನೆ ಮಾಡಿ, ಬಸ್ ಒಳಗೆ ಕೂತಿದ್ದು ಕೆಳಗಿಳಿದು ಅವನು ಬದುಕಬೇಕು ಅಂತ, ಕೆಳಗಡೆ ನಿಂತಿದ್ದು ಬಸ್ ಹತ್ತಿ ಸಾಯಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಇದು ಲೀಲಾವಿನೋದ. ನೀನ್ ಯಾರೋ, ನಾನು ಕೂಡ ಆಡಿಸೋನು, ನಾನು ಆಡಿಸ್ದ ನೀನು ಆಡಬೇಕಷ್ಟೇನೆ ಅಂತ ಹೇಳಿ ಅವನು ಮುಂದುವರೆದು ಹೇಳ್ತಾನೆ. ಜಗತ್ತಿನಲ್ಲಿ ಬಹಳ ಜನ ನನ್ನ ಮಾಯಾಪಾಶಕ್ಕೆ ಸಿಕ್ಕಾಕೊಂಡು, ಯಾರು ಅಹಂಕಾರಿಗಳು. ಭಸ್ಮಾಸುರ ಇರ್ಬೋದು, ರಾವಣ ಇರಬಹುದು, ಅಥವಾ ಹಿರಣ್ಯಕಶಿಪು ಇರಬಹುದು. ಇವರೆಲ್ಲ ಅಂದುಕೊಂಡ್ರು ನಾನೇ ಅಂತ. ನಾನು ಪಾಶ ಬೀಸಿದೆ. ಕೊನೆಗೇನಾಯ್ತು? ಭಸ್ಮಾಸುರನಿಗೆ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಂಡು ಸಾಯ್ತಾರ ಮಾಡಿದೆ. ರಾವಣನಿಗೆ ಹೇಳ್ಕೊಟ್ಟೆ, ನೀನು ಎಲ್ಲ ನವಗ್ರಹಗಳ ಬೆನ್ನು ಮೆಟ್ಟೋದಲ್ಲ, ಎದೆ ಮೆಟ್ಟಬೇಕು ನೀನು ಅಂತ ಹೇಳಿದೆ. ಅವನು ಹೀಗಾಗಿದ್ದ ನವಗ್ರಹಗಳನ್ನೆಲ್ಲ ಹೀಗೆ ಮಾಡ್ದ. ಅವ್ರು ಎದೆ ಮೆಟ್ಟಕ್ಕೆ ಅಂತ ಹೋದ. ಆ ದೃಷ್ಟಿ ನೇರವಾಗಿ ರಾವಣನ ಮೇಲೆ ಬಿದ್ದು ನಾಶ ಆದ. ಹಿರಣ್ಯಕಶಿಪು ವರ ಕೇಳುವಾಗ ಅವನು ವರ ಕೇಳಿ ಎಷ್ಟೇ ಕೇಳ್ಕೊಂಡ್ರು ಅದಕ್ಕೆ ಇನ್ನೊಂದು ದಾರಿ ಹುಡುಕೊಂಡು ಅವನು ನಾಶ ಮಾಡಿದ. ನಿಮಗೆಲ್ಲ ಕತೆ ಗೊತ್ತಿದೆ, ಕೆಲ ಕತೆ ಹೋಗ್ತಾ ಇಲ್ಲ. ಅವರಿಗೆ ಮಾಯೆಯನ್ನು ಬೀಸಿದೆ. ಅವರಿಗೆ ಸಾಯೋವಾಗ ಗೊತ್ತಾಯಿತು ನಾವು ಮಾಯಾಪಾಶಕ್ಕೆ ಒಳಗಾಗಿದ್ದೀವಿ ಅಂತ. ಅಯ್ಯೋ ಎಂತ ಕೆಲಸ ಆಯಿತು ಅಂತ ಅಂದ್ಕೊಂಡಪ್ಪ ಅವರು. ಅದಿರಲಿ ಬಿಡು, ಇನ್ನು ಕೆಲವರಿದ್ದಾರೆ, ನಾನು ಎಂಥ ಮಾಯೆಯನ್ನು ಬೀಸಿದರೂ ಅವರದಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ಯಾರು? ಸಿದ್ಧ ಪುರುಷರು, ಯೋಗಿಗಳು. ಇವರು ಅದಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ನನ್ನ ಮಾಯಾಪಾಶಕ್ಕೆ ಸಿಕ್ಕಾಕೊಳ್ಳೋದೇ ಇಲ್ಲ. ಅವರು ಹೇಗಾದ್ರೂ ತಪ್ಪಿಸ್ಕೊಂಡು ಬಿಡ್ತಾರೆ. ಅವರಿಗೆ ಮಾತ್ರ ನಾನೇನು ಅಂತ ಗೊತ್ತು. ಇನ್ನು ಉಳಿದವರು ಯಾರಿಗೂ ಗೊತ್ತಿಲ್ಲ. ಉಳಿದವರೆಲ್ಲ ಅಹಂಕಾರ ಬಂದ ನನ್ನಿಂದ ನಾಶವಾಗುತ್ತಾರೆ. ಏಕನಾತ್ಮನೋ ಅನಂತನೋ ಅಚಲನೋ ಅಶೋಕನೋ ಅದ್ವಯನೋ ಅಮಲನೋ ಅಭವನೋ ಲೋಕ ನಿಸ್ಪೃಹನೋ ಅನಿತನೋ ಅತ್ರಿಯನು ಅನಘತನು ಅಭ್ರಮನು ಲೋಕಗತಿ ಮಾಯಾ ವಿಲಾಸ ವಿವೇಕಿಗಳಿಗಿದು ಬಯಲು ಹೊಲುಗುಣ ಸಾಕು ಗರ್ವವರಿಳು ಕೊಡು ಬೀಳುಕೊಡು ಸೆಳೆಶನವ ಹಿಡಿ ಧನುವ. ಆತ್ಮ ಒಬ್ಬನೇ, ಅವನು ಅನಂತ, ಅವನಿಗೆ ಕೊನೆ ಇಲ್ಲ. ಅಚಲನು, ಅವನು ಎಲ್ಲೂ ಒಂದು ಕಡೆಗೆ ಒಂದು ಕಡೆಗೆ ಹೋಗೋದಿಲ್ಲ. ಜೀವ ಹೋಗುತ್ತ ಒಂದು ಕಡೆಯಿಂದ ಒಂದು ಕಡೆಗೆ, ಆತ್ಮ ಹೋಗೋದಿಲ್ಲ. ಅವನು ಅಚಲ, ಅವನು ಸ್ಥಿರವಾಗಿ ಇರುವಂತವನು. ಲೋಕದಲ್ಲಿ ನಿಸ್ಪೃಹನು, ಅವನು ಅತ್ಯಂತ ಶಕ್ತಿಯುತನಾದವನು. ಅಭ್ರಮನು, ಭ್ರಮಣಿಗೆ ಒಳಗಾಗದೇ ಇರುವಂತವನು. ಲೋಕಗತಿ ಮಾಯಾವಿಲಾಸಿಗಳಿಗೆ ಅರ್ಥವಾಗುವುದಿಲ್ಲ, ವಿವೇಕನಿಗೆ ಮಾತ್ರ ಅರ್ಥ ಆಗುತ್ತೆ. ಬಲಗುಣ ಸಾಕು, ನಿನ್ನ ಗರ್ವವನ್ನು ಬಿಡು. ಏನು ಗರ್ವ? ನಾನು ಗೊತ್ತೀನಿ, ನನ್ನಿಂದ ಸಾಯ್ತಾರೆ, ಬಿಡೋದನ್ನ. ಅದು ಸುಳ್ಳು ಅಂತ ಹೇಳಿಕೊಂಡೇ ಬಂದಿದ್ದೀನಿ ಅವಾಗಿದ್ದರು ನೀನು, ಇನ್ನೂ ನೀನು ಬಿಡ್ತಿಲ್ವಲ್ಲ, ಬಿಡು ಸಾಕು.
ಜಾಸ್ತಿ ಹೇಳಿಸ್ಕೊಳಕ್ ಹೋಗಬೇಡ. ಒಂದ್ಸರಿ ಹೇಳಿದ್ದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನೀನು. ಬಿಟ್ಕೊಡೋದನ್ನ ಎದ್ದೇಳೋ ಮೇಲೆ ತಗೊಳ್ಳೋದಿಲ್ಲ ಬಾಣನ ಅಂತ ಜೋರಾಗಿ ಹೇಳಿದ. ಆಗ ಅರ್ಜುನ ಹೇಳ್ತಾನೆ, ಪರಮಾತ್ಮ ಈ ಮನುಷ್ಯರು ಎಷ್ಟು ಮೂರ್ಖರು ಅಂತ ನೀನು ಅನ್ಕೊಳ್ಬಹುದು, ಈ ಪಾರ್ಥ ಎಂತ ಮೂರ್ಖ ಅಂತ ಅನ್ಕೊಳ್ಬಹುದು. ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ ಪರಮಾತ್ಮ. ಸಲಿಗೆಯಿಂದ ಒಂದು ಮಾತನ್ನು ನೀನು ಕೇಳ್ತಾ ಇದ್ದೀನಿ. ಇಡೀ ಜಗತ್ತು ನಿನ್ನಿಂದ ನಡೆಯುತ್ತೆ, ನೀನೇ ಎಲ್ಲದಕ್ಕೂ ಒಳಗೊಂಡವನು ಅಂತ ಹೇಳೋದಲ್ಲ. ಇಡೀ ಜಗತ್ತಿನ ಚರಾಚರವೆಲ್ಲವೂ ನಾನೇ ಅಂದಲ್ಲ. ಜಗತ್ತಿನ ಎಲ್ಲ ಚಟುವಟಿಕೆಗಳು ನನ್ನಿಂದಲೇ ನಡೆಯುತ್ತೆ ಅಂತ ಹೇಳೋದಲ್ಲ. ಒಂದ್ಸರಿ ಆ ಸ್ವರೂಪ ತೋರಿಸ್ತೀಯನು, ಒಂದ್ಸರಿ ಆ ಸ್ವರೂಪ ತೋರಿಸ್ಬೇಡ, ನೋಡ್ಬಿಡ್ತೀನಿ ನಾನು. ದಾಸನಾನೆನ ಕಮಲ ಮೂರ್ತಿ ವಿಲಾಸವನು ತೋರುವುದು ಸಲಹುವುದು ಐಸರವನೇ ತಾನು ಸಮ್ಯಕ್ ಜ್ಞಾನ ಭಾಜನಕ್ಕೆ ಮೀಸಲಡಿಯದ ಮಿಕ್ಕ ಬಯಕೆಯ ಪಾಶತಾಗದ ನಿನ್ನ ಲೀಲೆಯ ಭಾಸುರ ಶ್ರೀಮೂರ್ತಿಯನು ಮೈದೋರಬೇಕೆಂದ ನಾನು ದಾಸ, ನೀನು ಅಮಲ ಮೂರ್ತಿ, ನೀನು ಶ್ರೇಷ್ಠನಾದವನು. ಯಾವುದೇ ಕಂದು ಕಸರಿಕೆಗಳನ್ನು ನಿನಗೆ ಮೆಚ್ಚಿಸಿಕೊಳ್ಳದೇ ಇರುವವನು ನೀನು. ಅಮಲ ಮೂರ್ತಿ ನೀನು, ಶ್ರೇಷ್ಠನಾದವನು ನೀನು, ಮಹಾನ್ ಜ್ಞಾನಿಯಾದವನು ನೀನು. ಪರಮಾತ್ಮ, ನಾನು ನಿನ್ನ ದಾಸನಾಗಿದ್ದೇನೆ. ನೀನಿಷ್ಟೂ ಹೇಳಿದ ಮೇಲೆ ನಾನು ಅರ್ಥ ಮಾಡ್ಕೊಳ್ಬೇಕು. ನೀನು ಹೇಳಿದ ಮಾತು ನಾನು ಕೇಳ್ತಾ ಇದ್ದೀನಿ. ನಿನಗೆ ದಾಸನಾಗಿದ್ದೇನೆ, ನನ್ನನ್ನು ಕಾಪಾಡು. ನಿನ್ನ ಶ್ರೀಮೂರ್ತಿಯನ್ನು ತೋರಿಸು ಅಂತ ಕೇಳಕ್ಕೆ ನಾನೆಷ್ಟು ಏನೋ ಸಲಿಗೆಯಲ್ಲಿ ನಾನು ನಿಂಗೆ ಅದನ್ನು ಕೇಳ್ತಾ ಇದ್ದೀನಿ. ಉಳಿದ ಆ ಸಮ್ಯಕ್ ಜ್ಞಾನವನ್ನ ದರ್ಶನ ಮಾಡುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ನಾನೆಷ್ಟು ನಿನ್ನ ಶ್ರೀಮೂರ್ತಿಯನ್ನ ನೋಡಿ ಅದನ್ನು ಎಷ್ಟು ಅರ್ಥ ಮಾಡಿಕೊಳ್ತೀನೋ ನನಗೆ ಗೊತ್ತಿಲ್ಲ. ಆದರೆ ನೋಡಬೇಕು ಅಂತ ಆಸೆ. ಉಳಿದೆಲ್ಲ ಬಯಕೆಗಳನ್ನ ಪಕ್ಕಕ್ಕಿಟ್ಟಿದ್ದೀನಿ. ಪಾಶ ತಾಗದ ನಿನ್ನ ಲೀಲೆಯ ಭಾಸುರ ಶ್ರೀಮೂರ್ತಿಯನ್ನು ನನಗೆ ತೋರಿಸು. ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಪ್ರಭಾವಿಯಾದ, ಅತ್ಯಂತ ಗಮ್ಯವಾದಂತಹ ನಿನ್ನ ಸ್ವರೂಪವನ್ನು ನೋಡಬೇಕು ನನಗೆ ಆಸೆ ಆಗ್ತಿದೆ. ದಯವಿಟ್ಟು ಅದನ್ನು ತೋರಿಸ್ತೀನೋ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಆಯ್ತಪ್ಪ ಅರ್ಜುನ ನೋಡ್ತೀಯಾ, ನೋಡೋ ಈಗ. ಆದಡರ್ಜುನ ನೋಡೆನು ಕಮಲೋದರನು ಕೈಗೊಂಡನು ಅಗ್ಗದ ಅನಾದಿ ಪುರುಷ ಶ್ರೀನಿಜವ ವಿಶ್ವಾತ್ಮಕ ಕೃತಿಯ ಕೈಗೊಂಡನು ವಾದಿಸುವ ಷಟ್ಟರ್ಕದ ಭೇದ ಕೊಳ್ಳದ ಸಕಲ ಲೋಕದ ಬೀದಿ ವಿಸಟಂಬರಿವ ವಿಮಲ ವಿರಾಟ ರೂಪವನು ಕೈಗೊಂಡನು. ಆಯ್ತಪ್ಪ ಅರ್ಜುನ ನೋಡ್ತೀಯನೋ ಅಂತ ಹೇಳಿ ತನ್ನ ಶ್ರೀಮೂರ್ತಿಯನ್ನು ತೋರಿಸ್ತಾನೆ. ಕುಮಾರವ್ಯಾಸನಲ್ಲಿ ನೇರವಾಗಿ ಶ್ರೀಮೂರ್ತಿಯನ್ನು ತೋರಿಸ್ತಾನೆ ಕುಮಾರವ್ಯಾಸ. ಇವನು ಅರ್ಜುನ ನೋಡ್ತಾನೆ. ಆದರೆ ಮೂಲದಲ್ಲಿ ಭಗವದ್ಗೀತೆಯಲ್ಲೂ ಅಷ್ಟೇ, ಮತ್ತೆ ಮೂಲ ಭಾರತದಲ್ಲಿ ಕೃಷ್ಣ ಅವನೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕಿಂತ ಮುಂಚೆ ಅರ್ಜುನ ಒಂದು ಮಾತು ಹೇಳ್ತಾನೆ ಅವನಿಗೆ, ಅಪ್ಪ ನಿನ್ನ ಸರ್ವಸ್ವರೂಪವನ್ನು ತೋರಿಸು ಅಂತ ನಾನು ಕೇಳೋದಿಲ್ಲ. ಯಾಕೆ ಅಂದರೆ ಅದನ್ನ ನೋಡುವ ಸಾಮರ್ಥ್ಯ ನನಗಿದೆ ಅಂತ ನನಗನ್ಸಲ್ಲ. ಯಾಕೆಂದ್ರೆ ನಿನ್ನ ಇಡೀ ಜಗತ್ತನ್ನು ಒಳಗೊಂಡಿರುವ, ಜಗತ್ತನ್ನು ಮೀರಿದ
ನಿನ್ನ ಶ್ರೀಮೂರ್ತಿಯನ್ನು ನೋಡುವ ಸಾಮರ್ಥ್ಯ ನನಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಯಾಕೆಂದರೆ ಆಸೆ, ಮನುಷ್ಯನಿಗೆ ಆಸೆ ಯಾವಾಗಲೂ ಜಾಸ್ತಿ ಬೇಕು ಅನ್ನಿಸ್ತಿರುತ್ತೆ. ಯಾಕೆ ಕಬ್ದ ಟಿವಿ ಹೇಳ್ತಾರೆ, ನಮ್ಮ ಹಣೆ ಬರ ಹೇಗೆ ಅಂದರೆ ಬೇಕು ಅದು ಬೇಕು, ಬೇಕಿದೆ ನನಗೆ ಇನ್ನೊಂದು ಬೇಕೆನ್ನೊಂದು ಬೊಬ್ಬಿಡುತ್ತಲಿಹ ಘಟವನಿದನು ಏಕೆಂದು ರಚಿಸಿದ ಬೊಮ್ಮನಿ ಬೇಕು ಎಂಬ ಸಾಕೆನಿಂಬು ಎಂದಿಗಲೋ ಮಂಗು ತಿಮ್ಮ. ನಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಸಾಕು ಅಂತ ಹೇಳಲು ಯಾವತ್ತೂ ಹೇಳಿ. ಯಾರೋ ಒಬ್ಬ ಒಂದು ಸಮಾರಾಧನೆ ಊಟ ಮಾಡ್ಕೊಂಡು ಬಂದಂತೆ, ಅಲ್ಲಿ ಯಾರೋ ಏನೋ ಹಾಕಕ್ಕೆ ಹೋದ್ರು, ಅವನು ಅಯ್ಯೋ ಬೇಡ ಇಲ್ಲಿಗೆ ಬಂದುಬಿಟ್ಟಿದೆ ಅಂತ ಹೊರಗಡೆ ಬಂದ. ಅವನಿಗೆ ಇಷ್ಟವಾದ ಯಾವುದೋ ಒಂದು ತಿಂಡಿ ಅಲ್ಲಿ ಇಟ್ಕೊಂಡು ನಿಂತಿದ್ರು. ಅದೇ ಒಂದು ಬರ್ತೀರ ಅಲ್ಲಪ್ಪ, ಇಲ್ಲಿಗೆ ಬಂತು ಅಂತ ಹೇಳೋದಲ್ಲ. ಇಲ್ಲ ಪರವಾಗಿಲ್ಲ, ಒಂಚೂರು ಜಾಗ ಮಾಡ್ತಿದ್ದೆ, ನಮ್ಮೆಲ್ಲ ಹಣೆ ಬರೋನು ಅಷ್ಟೇ. ಪರಮಾತ್ಮನ ಮುಂದೆ ನಿಂತ್ಕೊಂಡು ಕಷ್ಟ ಬೇಡ ಅಂತೀವಿ. ಯಾವತ್ತೂ ಕಷ್ಟ ಬೇಡ ಅಂತ ಯಾರು ಕೇಳಬೇಡಿ, ಜಾಸ್ತಿ ಕೊಡ್ತಾನೆ. ಏನಂತ ಕೇಳಬೇಕು? ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ದೇವ್ರ ಮುಂದೆ ಕೇಳಬೇಕಾದ ಒಂದೇ ಮಾತಿನ ನೆನ್ಬಿಟ್ಕೊಳ್ಳಿ. ಯಾವತ್ತು ದೇವ್ರ ಮುಂದೆ ನಿಂತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳನ್ನ ಅವನ ಮುಂದೆ ಹೇಳ್ಕೊಳಕ್ ಹೋಗಬೇಡಿ. ಯಾಕೆ ನೀವು ಹೇಳಕ್ ಮುಂಚೆ ನಮಗೆ ಗೊತ್ತಿರುತ್ತೆ. ಏನ್ ಕೇಳಬೇಕು ದೇವರಿಗೆ? ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪರಮಾತ್ಮ, ನೀನು ಕೊಡುವ ಕಷ್ಟವನ್ನ ಸಹಿಸುವ ಶಕ್ತಿ ಕೊಡು ಅಂತ ಕೇಳಬೇಕು. ಅದನ್ನೇ ಹೇಳ್ತೇನೆ. ಹೇಗಿದೆ ಗೊತ್ತಾ ನಮ್ಮ ಸ್ಥಿತಿ? ಎಲ್ಲ ನೋಡಬೇಕು ಅಂತ ಆಸೆ, ನೋಡಕ್ ತಾಕತ್ತು ಬೇಕಲ್ಲ ನನಗೆ. ನನ್ನ ಹಣೆ ಬರ ಹೇಗಿದೆ ಗೊತ್ತೇ ನಮ್ಮ ಕೃಷ್ಣ. ಒಂದು ಮಗುಗೆ ಕೋಡುಬಳೆ ತಿನ್ನಬೇಕು ಅಂತ ತುಂಬಾ ಆಸೆ. ಅಮ್ಮ ಮಾಡಿಟ್ಬಿಟ್ಟಿದ್ದಾರೆ ಡಬ್ಬು ತುಂಬಾ. ಮಗು ಹಠ ಪ್ರಾರಂಭ ಮಾಡಿತು, ನನಗೆ ಕೋಡುಬಳೆ ಬೇಕು ಕೊಡು. ಅಮ್ಮ ಒಂದು ಕೊಟ್ಟರು ಸಾಕಾಗಲಿಲ್ಲ, ಎರಡು ಕೊಟ್ಟರು ಸಾಕಾಗಲಿಲ್ಲ. ಅಮ್ಮನಿಗೆ ಯೋಚನೆ ಶುರುವಾಯಿತು, ಮೂರನೇದು ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತು ಅವರಿಗೆ. ಏನ್ ಮಾಡ್ಬೇಕು ಇವಾಗ? ಮಗು ಹಠ ಶುರು ಮಾಡು, ನನಗೆ ಡಬ್ಬದ ಸಮೇತ ಬೇಕು ನನಗೆ ಅಂತ. ಹೌದಾ, ಇಲ್ಲೇ ಕೂತಿರೋ ತಂದು ಕೊಡ್ತೀನಿ. ಇನ್ನು ಒಳಗಡೆ ಹೋದ್ದು ಎರಡು ಕೋಡುಬಳೆ ಡಬ್ಬದೊಳಗೆ ಹಾಕಿ ಅದ್ರ ಮುಚ್ಚಿ ಡಬ್ಬದ ಸಮೇತ ಕೊಡ್ತೀನಿ ಅಂತ ಕೊಟ್ಟ. ಆಗ ಮಗುಗೆ ಆನಂದ ಆಯಿತು, ಡಬ್ಬದ ಸಮೇತ ಸಿಕ್ಬಿಡ್ತಾರಲ್ಲ ಅಂತ. ಪರಮಾತ್ಮ ನನ್ನ ಸ್ಥಿತಿ ಅದಕ್ಕೆ ನನಗೆ ನೋಡಕ್ ತಾಕತ್ತಿಲ್ಲ, ಅದಕ್ಕೆ ನೋಡಬೇಕು ಅಂತ ಆಸೆ. ಏನು ಮಾಡಲಿ ಅಂದಾಗ ಪರಮಾತ್ಮ ಅರ್ಜುನನಿಗಾಗಿ ದಿವ್ಯ ಚಕ್ಷುವನ್ನು ಕೊಡ್ತಾನೆ, ವಿಶೇಷ ದೃಷ್ಟಿಯನ್ನು ಕೊಡ್ತಾನೆ. ಇದು ವಿಶೇಷ ಈ ಭಾಗದ್ದು ಅಂತ ಹೇಳಿದ್ರೆ, ಕೌರವನ ಆಸ್ಥಾನದಲ್ಲಿ ಒಂದ್ಸರಿ ವಿಶ್ವರೂಪ ತೋರಿಸ್ತಾನೆ ಕೃಷ್ಣ. ಆಗ ಕೌರವನೊಬ್ಬನನ್ನ ಬಿಟ್ಟು ಉಳಿದವರೆಲ್ಲರೂ ನೋಡಿದರು. ಇಲ್ಲಿ ಅರ್ಜುನನಿಗಾಗಿ ತೋರಿಸ್ತಾ ಇದ್ದಾನೆ. ಅರ್ಜುನನಿಗೆ ಬಿಟ್ಟು ಇನ್ಯಾರ ಕಣ್ಗೂ ಕಾಣಿಸ್ತಿಲ್ಲ. ಆದರೆ ಒಬ್ಬನೇ ಒಬ್ಬ ಕತ್ತು ನೋಡ್ತಾ ಇದ್ದ. ಯಾರು? ಸಂಜಯ. ಯಾಕೆಂದ್ರೆ ಅವನಿಗೆ ದಿವ್ಯ ದೃಷ್ಟಿ ಮೊದಲೇ ಕೊಟ್ಬಿಟ್ಟಿದ್ರು ವೇದವ್ಯಾಸ. ಹಾಗಾಗಿ ಅವನ ಕೂತ್ ಕಡೆಯಲ್ಲಿ ನೋಡ್ತಿದ್ದಲ್ಲ ಅವನು. ಅವನೊಬ್ಬೇ ಕತ್ತು ನೋಡಿದ, ಅವನು ಇನ್ಯಾರ ಕಣ್ಗೂ ಕಾಣಿಸ್ಲಿಲ್ಲ ಅದು. ಹಾಗೆ ಇಲ್ಲಿ ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ. ಆದರೆ ಕುಮಾರವ್ಯಾಸ ದಿವ್ಯ ದೃಷ್ಟಿ ವಿಚಾರ ಉಲ್ಲೇಖ ಮಾಡಕ್ಕೆ ಹೋಗೋದಿಲ್ಲ. ಅಂದರೆ ಭಗವದ್ಗೀತೆಯಲ್ಲೂ ಇದೆ, ಮೂಲ ಭಾರತದಲ್ಲೂ ಆ ವಿಚಾರವನ್ನು ಗಮನಿಸಬಹುದು. ಆದಡರ್ಜನ ನೋಡು ಅಂತ ಹೇಳಿ ಪರಮಾತ್ಮ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಅದು ನಿಜವ, ಶ್ರೀನಿಜವ, ವಿಶ್ವಾತ್ಮಕ ಕೃತಿ. ಅದು ವಿಶ್ವದ ಆತ್ಮ. ಅದು ಇಡೀ ಜಗತ್ತು ಅದರೊಳಗಡೆ ಸೇರಿಕೊಂಡಿದೆ. ಕೃಷ್ಣ ಎರಡು ಸಾರಿ ತನ್ನ ವಿಶ್ವರೂಪವನ್ನು ತೋರಿಸ್ತಾ, ಒಂದು ಸಾರಿ ಜಗತ್ತನ್ನು ತೋರಿಸ್ತಾ ತಾಯಿಗೋಸ್ಕರ. ಅಂತಹ ಸ್ವರೂಪವನ್ನು ನೋಡ್ತಾ ಇದ್ದಾನೆ. ಹೇಳ್ತಾನೆ ಪರಮಾತ್ಮಗಳು, ಈ ಸ್ವರೂಪ ಹೇಗಿದೆ ಗೊತ್ತಾ? ತರ್ಕಗಳು, ಮೀಮಾಂಸೆಗಳು ದಿನವಿಡೀ ಕೂತ್ಕೊಂಡು ಚರ್ಚೆ ಮಾಡೋದು ಮುಗಿಯಲ್ಲ. ಅವರು ಯಾರಿಗೂ ಅರ್ಥವಾಗದಿರುವ ಒಂದು ಸ್ವರೂಪವನ್ನು ನೀನೊಂದು ತೋರಿಸ್ತಾ ಇದ್ದೀನಿ ಅಂತೇಳಿ ತನ್ನ ವಿರಾಟ ರೂಪವನ್ನು ತೋರಿಸ್ತೇನೆ. ಕೃಷ್ಣ ಕೈಗ ಅರ್ಜುನ ಅದನ್ನು ನೋಡ್ತಾ ಇದ್ದಾನೆ. ಹೇಗೆ ಉಬ್ಬಿದನು ಹರುಷದಲ್ಲಿ ಕಂಗಳ ಗಬ್ಬ ಮುರಿದುದು ಮದದನಿ ಗುರಿನ ಹಪ್ಪುಗೆ ಹೊರಬಳಿ ನಾಲಗೆಯುಡುಗೆ ಹೆಡತಲೆಗೆ ಸಬ್ಬಗದನೈ ಶಿವ ಶಿವ ಬಲು ಮಬ್ಬಿನಲ್ಲಿ ಮುಂದರಿಯದನ್ನಯ ಕೊಬ್ಬನೇ ಒಣ್ಣೆ
ಅಂತ ಇದ್ದಾನೆ. ಉಪ್ಪಿದನು ಹರುಷದಲ್ಲಿ ತುಂಬಾ ಸಂತೋಷ ಆಗಿಬಿಡ್ತು. ಕಣ್ಣುಗಳಿಗೆ ಹಬ್ಬ. ಆ ಕಣ್ಣುಗಳು ಒಂದು ರೀತಿ ಅದನ್ನು ನೋಡ್ತಾ ಇಲ್ವೇ, ಆ ಕಡೆ ಈ ಕಡೆ ರೆಪ್ಪೆಂಡಾಡ್ಸಕ್ಕೂ ಒಂದು ಆಗ್ತಾ ಇಲ್ಲ. ಜೊತೆಗೆ ಮದ ಇಲ್ಲಿಯವರೆಗೂ ನಾನು ನನ್ನಿಂದ ನಾನೇ ಅಂತಿದ್ದು ಎಲ್ಲವೂ ಹೋಯಿತು. ನಿಗುರಿನ ಮದದ ನಿಗುರಿನ ಸೊಪ್ಪಗೆ ಫಲ ಬರೀತು. ಮದ ಇಳಿದು ಹೋಗಿಬಿಟ್ಟು ಒಂದೇ ಸಾರಿಗೆ ನಾಲಿಗೆ ಇಳಿಗೆ ಹೇಳಿದರೆ ಅವನ ನಾಲಿಗೆ ಹೋಗಿ ತಲೆ ಹಿಂಬಾರ್ದಲ್ಲಿ ಕೂತ್ಕೊಂಡು ಅದರ ಮಾತು ಬರದ ಹಾಗೆ ಕುಮಾರವ್ಯಾಸನ ಶಬ್ದ ಪ್ರಯೋಗಗಳ ವೈಶಿಷ್ಟ್ಯಗಳಿವೆ. ಕುಮಾರವ್ಯಾಸನ ಒಂದೊಂದು ಶಬ್ದವನ್ನು ನಾನು ಯಾವಾಗಲೂ ಹೇಳ್ತಿರ್ತೀನಿ. ದಯವಿಟ್ಟು ಕುಮಾರವ್ಯಾಸನ ಅಧ್ಯಯನ ಮಾಡುವವರು ಕುಮಾರವ್ಯಾಸ ಭಾರತದ ಯಾವುದೇ ಶಬ್ದವನ್ನ ನಮ್ಮ ಮುಂದೆ ಇರುವ ಯಾವುದೇ ಶಬ್ದಕೋಶದಲ್ಲಿ ಅರ್ಥ ನೋಡಬೇಡಿ, ಅಪಾರ್ಥ ಕೊಡುತ್ತದೆ. ಕುಮಾರವ್ಯಾಸಗೋಸ್ಕರನೇ ಒಂದು ನಿಘಂಟಿದೆ, ಸಮಗ್ರ ಗದುಗು ಭಾಗದ ನಿಘಂಟು ಅಂತ. ಅದನ್ನೇ ಇಟ್ಕೋಬೇಕು ನಾವು. ಯಾಕೆ ಅಂದರೆ ಕುಮಾರವ್ಯಾಸನ ಕೆಲವು ಪ್ರಯೋಗಗಳು ಸಾಮಾನ್ಯಕ್ಕೆ ಅರ್ಥ ಆಗಿದೆ. ಹಾಗೆ ಇಲ್ಲಿ ಹೇಳ್ತಾನೆ, ನಾಲಿಗೆ ಉಡಿಗೆ ಹೇಳ್ತಾನೆ. ನಾಲಿಗೆ ಹಿನ್ನಡೆಸಿ ಹಾಕೊಂಡ್ಬಿಡ್ತಂತೆ, ಅಂದ್ರೆ ಮಾತು ಬರದಾಗಾಯ್ತು. ಯೋಚನೆ ಮಾಡ್ತಾನೆ, ಇಲ್ಲಿವರೆಗೂ ನಾನು ಎಷ್ಟು ಮೂರ್ಖನಾಗಿದ್ದೆ ಅಲ್ವಾ, ಎಷ್ಟು ಮೂರ್ಖನಾಗಿದ್ದೆ ಅಂದ್ರೆ ಎಲ್ಲವೂ ನಾನು, ಎಲ್ಲವೂ ನನ್ನಿಂದಲೇ ಅಂತ ಅನ್ಕೊಂಡಿದ್ದೆ. ಆ ಅಹಂಕಾರವನ್ನು ಬರೆಯುವಂತ ಹೇಳಿ ಪರಮಾತ್ಮ, ಈಗ ನನ್ನ ಆ ಅಹಂಕಾರ ಇಳಿದು ಹೋಯಿತು, ಸಂಪೂರ್ಣವಾಗಿ ಹೊರಟೋಯ್ತು. ಇನ್ನು ನನ್ನ ಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಪರುಷ ಕಲ್ಲೆಂದಳುಕಿ, ಪರುಷ ಕಲ್ಲೆಂದಳುಕಿ ಸುರತರು ಮರನು ತೆಗೆಯುಂದ ಅಮರ ಧೇನುವ ಪರರ ಮನೆಯಲ್ಲಿ ಮಾರಿ ಚಿಂತಾಮಣಿಗೆ ಕೈ ದುಡುಕಿ ಹರಳು ತೆಕ್ಕೆಯಿದೆಂಬ ಪಾಪಿಗೆ, ಹರಳು ತೆಕ್ಕೆಯಿದೆಂಬ ಪಾಪಿಗೆ ಪರಮ ಗುರು ನಾನಾದೆನೈ. ಮುರಹರರ ಮೊಯ್ದುನರೆಂದು ಗರ್ವಿಸಿ ಕೆಟ್ಟೆನ ಕಡೆಯೋದ ಪರುಷವನ್ನ ಕಲ್ಲು ಅಂತ ಅನ್ಕೊಂಡೆ. ಪರುಷ ಅಂದ್ರೆ ಒಂದು ಮಣಿ, ಅದರ ಸಂಪರ್ಕಕ್ಕೆ ಬರುವ ಪ್ರತಿಯೊಂದು ವಸ್ತುವು ಬಂಗಾರ ಆಗುತ್ತೆ. ಅದನ್ನು ಒಂದು ಕಲ್ಲು ಅಂತ ಅಂದ್ಕೊಂಡೆ. ಕಲ್ಪವೃಕ್ಷವನ್ನ ಒಂದು ಸಾಮಾನ್ಯ ಮರ ಅಂತ ಅಂದ್ಕೊಂಡೆ. ಕಾಮಧೇನುವನ್ನ ಯಾರ್ದೋ ಮನೆಯಲ್ಲಿರುವ ಒಂದು ಸಾಮಾನ್ಯವಾದ ಹಸು ಅಂದುಕೊಂಡು ಮಾಡಿಬಿಟ್ಟೆ. ಇನ್ನು ಚಿಂತಾಮಣಿ ಕೈಗೆ ಸಿಕ್ತು, ಆದರೆ ಚಿಂತಾಮಣಿಯನ್ನು ತಗೊಂಡು ಅಯ್ಯೋ ಯಾವುದೋ ಒಂದು ಹರಳು ಅಂತ ಬಿಸಾಕದೆ. ಅಂತ ಮೂರ್ಖ ಕಣೆಯ ನಾನು. ಬರೀ ಮೂರ್ಖ ಅಲ್ಲ, ಜಗತ್ತಲ್ಲಿಂದ ಪಾಪಿಗಳಿದಾರಲ್ಲ ಅವರಿಗೆಲ್ಲ ನಾನೇ ಗುರು. ಯಾಕೆ ಗೊತ್ತಾ ಕೃಷ್ಣ, ನಿನ್ನ ಜೊತೆಗಿದ್ರೂ ನಿನ್ನ ಅರ್ಥ ಮಾಡ್ಕೊಳಕ್ಕಾಗಿಲ್ವಲ್ಲ ನನಗೆ. ಇನ್ನು ನೀನೆಂತ ಮೂರ್ಖ ಇರಬೇಕು. ಆದರೆ ನಾನೇ ಮಾಡಿದೆ ಗೊತ್ತಾ, ನಾನು ಶ್ರೀಕೃಷ್ಣನ ಮೈನ. ಯಾವತ್ತೂ ನೆನಪಿಟ್ಕೊಳ್ಳಿ, ನನ್ನನ್ನು ನನ್ನ ತಂದೆಯಿಂದ ನನ್ನ ವಂಶದಿಂದ ಜಗತ್ತು ಗುರುತಿಸಿದರೆ ನನ್ನ ಬೆಲೆ ಕಡಿಮೆ. ನನ್ನಿಂದ ನನ್ನ ತಂದೆ ತಾಯಿಗಳನ್ನ ಮತ್ತು ನನ್ನ ವಂಶವನ್ನು ಗುರುತಿಸಿದರೆ ನನ್ನ ಬೆಲೆ ಜಾಸ್ತಿ. ಯಾವತ್ತೂ ಅರ್ಥ ಮಾಡ್ಕೊಳ್ಬೇಕು, ಇಂಥವ್ರ ಮಗ ಇವನು ಪರಿಚಯ ಆಗಬಾರ್ದು, ಇಂಥವ್ರ ಅಪ್ಪ ಇವರು ಅಂತ ಪರಿಚಯ ಆಗಬೇಕು. ಶಿವಾಜಿಯಿಂದ ಜೀಜಾಬಾಯಿ ಮತ್ತು ಶಹಾಜಿ ಪರಿಚಯ ಆಯಿತು. ಎಲ್ಲೂ ನಾವು ಹೇಳ್ಬೇಕಾದ್ರೆ ಶಹಾಜಿ ಮತ್ತು ಜೀಜಾಬಾಯಿ ಅವರ ಮಗ ಶಿವಾಜಿ ಅಂತ ಹೇಳೋದೇ ಇಲ್ಲ ನಾವು. ಶಿವಾಜಿಯ ತಂದೆ ತಾಯಿ ಇವರು ಅಂತ ಹೇಳ್ತೀವಿ. ಹಾಗೆ ನಮ್ಮ ಶ್ರೇಷ್ಠತೆ ಎಲ್ಲಿದೆ ಅಂದರೆ ನನ್ನಿಂದ ನನ್ನ ವಂಶವನ್ನು ಗುರುತಿಸಬೇಕು. ಅಂದ್ರೆ ಅರ್ಥ ನಾವು ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು. ನಾವು ಯೋಗ್ಯತೆಯನ್ನು ಸಂಪಾದನೆ ಮಾಡದೆ ಇನ್ನೊಬ್ಬರ ಹೆಸರಲ್ಲಿ ಬದುಕಿದ್ರೆ ಒಂದು ದಿನ ಅರ್ಜುನ ಸ್ಥಿತಿಗೆ ಬರ್ತೀವಿ. ಇಲ್ಲಿಯವರೆಗೂ ನಾನು ಮೂರ್ಖನಾಗಿದ್ದೆ, ನಾನು ಕೃಷ್ಣನ ಮೈದುನ ಅಂತ ಹೇಳ್ಕೊಂಡೆ ಓಡಾಡ್ತಿದ್ದೆ. ಕೃಷ್ಣ ನನ್ನ ಭಾವ ಅಂತ ಯಾವತ್ತೂ ಹೇಳಲೇ ಇಲ್ಲ. ಅರ್ಜುನ, ಕೃಷ್ಣ ನಾನು ಮಾಡಿದ ತಪ್ಪು,
ಇಲ್ಲಿಯವರೆಗೂ ಹಾಗೇ ಹೇಳ್ಕೊಂಡು ಬದುಕಿಬಿಟ್ಟೆ. ನನ್ನ ಸ್ಥಿತಿ ಹೇಗಿದೆ ಗೊತ್ತಿರೋ, ನೊರಜು ಎಲ್ಲರೂ ಮಹತ್ವವಾದ ಗಿರಿಗೆ ಸಮಾನತೆ ಅಂತ ಹೇಳಿ ಮುಂದುವರೆದು ಹೇಳ್ತಾರೆ. ಮೇಳಗಳ ನಮಗೆ ಮೇಳಗಳ ನಮಗೀತನಲಿ ಭೂಪಾಲ ಕರುಗಡ ನಾವು ಸಾರಥಿಯಾಳುಗಡ ಹರಿ ನಾವು ವೀರರುಗಡ ವಿಚಿತ್ರವಲ ಮೇರುಗಾಣದ ಪಾರ್ಥನೆಂಬ ಮೇಲುಗಾಣದ ಪಾರ್ಥನೆಂಬ ಈ ಕಾಳು ಮೂಳನ ವಿಧಿಯನೇ ಪರಿವೇಳುವೆನು ಹರ ಹರ ಎನ್ನುತ್ತ ಕಂಗಳನ್ನು ಎವೆಗಳಲ್ಲಿ ಬಿಗಿದ ಕೃಷ್ಣ ಇಲ್ಲಿಯವರು ಏನಂದ್ಕೊಂಡೆ ಗೊತ್ತೇನೋ ನಾನು, ಇವನು ನಮ್ಮ ಸ್ನೇಹಿತ. ಯಾರು? ಕೃಷ್ಣ. ಇವನು ನನ್ನ ಸ್ನೇಹಿತ, ಇವನ ಜೊತೆಯಲ್ಲಿ ನಮಗೆ ಸ್ನೇಹ ಇದೆ. ನಾವು ರಾಜರು, ಯಾದವರು ನಮ್ಮ ಸಾಮಂತ ರಾಜರು. ಯಾದವ ಮೌಳಿಯಾದ ಕೃಷ್ಣನೂ ಸಹ ನಮ್ಮ ಸಾಮಂತನೇ. ಅಂದ್ರೆ ನಾವು ದೊಡ್ಡವರು, ನೀವು ಚಿಕ್ಕವರು. ನಾನು ಇಂಥವ್ರು ಹಾಗೆ ಅನ್ಕೊಂಡಿದ್ದು ಕೃಷ್ಣ. ಮುಂದೆ ಹೇಳ್ತಾನೆ ನೋಡಿ, ಸಾರಥಿ ಯಾಳು ನಮಗೆ. ಯಾರು ಗೊತ್ತಾ? ನನ್ನ ಡ್ರೈವರು ಇವನು. ಯಾರು ಜಗತ್ತನ್ನೆಲ್ಲ ನಡೆಸ್ತಾನೋ ಅವನು ನನ್ನ ರಥದ ಸಾರಥಿ. ನಾನೇ ದೊಡ್ಡವರು ಇರಬೇಕು. ಬಹಳ ಸರಿ ನಾವು ಹಾಗೆ ಅಂದ್ಕೊಳ್ತೀವಿ. ಯಾವ್ದಾದ್ರು ಒಂದು ಕೆಲಸ ಇದ್ರೆ ನನ್ನಿಂದಲೇ ನಡೀತಿದೆ, ನಾನು ಬಿಟ್ಟರೆ ಈ ಕೆಲಸ ಹೋಯ್ತು. ಯಾವತ್ತೂ ಅದನ್ನು ಕೇಳಕ್ಕೆ ಹೋಗಬೇಡಿ. ಸುಂದರವನೆಸವು ಜೀವನದಿ ಸಾಹಸದಿಂದೆ, ಕುಂದಿಲ್ಲವರೆಗೆ ಸಾಹಸ ಭಂಗದಿಂದೆ, ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೆ, ಚಂದ ಧೀರೋದ್ಯಮವೇ ಮಂಗುತಿಮ್ಮ. ಡಿವಿಡಿ ಅವರು ಹೇಳಿಬಿಟ್ಟಿದ್ದಾರೆ, ಒಳ್ಳೆ ಕೆಲಸವನ್ನ ಕಷ್ಟಪಟ್ಟು ಮಾಡಬೇಕು, ಒಳ್ಳೆ ಕೆಲಸ ಸುಳ್ಳು. ಕುಂದಿಲ್ಲವಾದಕ್ಕೆ ಸಾಹಸ ಭಂಗದಿಂದೆ, ನನ್ನಿಂದಲೇ ನಡೀತಿದೆ ಅಂತ ಅಹಂಕಾರ ಪಟ್ಕೊಂಡು ನಾನು ಹಿಂದಕ್ಕೆ ಹೋದೆ ಅಂದ್ರೆ ನಾನು ಹಿಂದಕ್ಕೆ ಹೋದೆ ಅಷ್ಟೇ, ಕೆಲಸ ನಿಲ್ಲೋದಿಲ್ಲ. ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೆ, ನನ್ನ ಬಿಟ್ಟು ಬೇರೆಯವ್ರನ್ನ ಕರ್ಕೊಂಡು ಕೆಲಸ ಮುಂದುವರಿಯುತ್ತೆ. ಕೊನೆಗಾಗೋದೇನೋ ಅಂತ ಒಂದು ಶ್ರೇಷ್ಠ ಕಾರ್ಯಕ್ಕೆ ನಾನು ಜೊತೆಲಿಲ್ಲವಲ್ಲ ಅಂತ ದುಃಖ ಪಟ್ಕೊಂಡು ಮೂಲೆ ಕೂತ್ಕೊಳ್ಬೇಕಾಗುತ್ತೆ. ಯಾಕೆ ದಯವಿಟ್ಟು ಹೇಳ್ತೀನಿ, ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಆ ಕೆಲಸಕ್ಕೆ ನಾನು ಮೊದಲು ಅಂತ ಹೋಗಿ ಬೇರೆಯವರು ನಿಮ್ಮನ್ನು ಗುರುತಿಸ್ತಾರಂತ ನಾನು ಕೇಳಿಸ್ಕೊಳ್ಳಿ. ಬೇರೆಯವರು ನನ್ನ ಗುರುತಿಸ್ತಾರ, ನನ್ನ ತೆಗಳ್ತಾರ, ನನ್ನ ಹೊಗಳ್ತಾರ ಅಂದ್ಕೊಳ್ತಾ ಹೋದ್ರೆ ನಾವು ಅರ್ಜುನ ಆಗ್ತೀವಿ. ಅದನ್ನೇ ಹೇಳ್ತಾ ನೋಡಿ ಅವನು, ನಮಗೆ ಹರಿಸಾರಥಿ ಆಳುಗಡ ನಾವು ವೀರರುಗಡ. ನಾವ್ಯಾರು? ಮೂರು ಲೋಕದ ಗಂಡ ಅರ್ಜುನ. ಪರಮಾತ್ಮ ಇಲ್ಲ ಅಂದ್ರೆ ವೈದ್ಯರ ಹತ್ರ ಹೋಗ್ತೀನಿ, ಒಂದು ದೊಡ್ಡ ಶಸ್ತ್ರಚಿಕಿತ್ಸೆ ಆಗಬೇಕು, ವೈದ್ಯರ ಕಾಲಿಗೆ ಬಿದ್ದು ಕೇಳ್ಕೊಳ್ತೀರಿ, ದಯವಿಟ್ಟು ನನ್ನ ಮಗನ ಓದಿಸ್ಕೊಡಿ ಅಂತ. ಯಾವ್ದಾದ್ರು ವೈದ್ಯರು ನಿಮ್ಗೆ ಇಲ್ಲಿ ಅವರು ನೀವು ಯಾಕೆ ನಾನಿದ್ದೀನಿ ಅಂತ ಹೇಳಿದ್ರ? ಹೇಳಿಲ್ಲ. ಅವ್ರು ಹೇಳಿದ್ದು ಒಂದೇ ಮಾತು, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅಂದರೆ ಉಳಿದಿದ್ದು ಅವನಿಗೆ ಬಿಟ್ಟಿದ್ದು. ಅವನನ್ನ ನಾವು ಮರೆತ ದಿನ ನಮಗೆ ಅಸ್ತಿತ್ವ ಇಲ್ಲ. ಅದು ನಮಗದು ಅರ್ಥನೇ ಆಗಲಿಲ್ಲ ಅಂತ. ವಿಚಿತ್ರವಲ್ಲ ಮೇಲುಗಾಣದ ಪಾರ್ಥನೆಂಬಿ ಕಾಳು ಮೂಳನ ವಿಧಿ ಇದೆಯಲ್ಲ, ಕಡುಮೂರ್ಖ ನಾನು ನನ್ನಿಂದಲೇ ಅಂದ್ಕೊಳ್ತಾ ಬಂದೆ ನಾನು. ಇನ್ನು ಜೈಮಿನಿ ಭಾರತದಲ್ಲಿ ಅರ್ಜುನನಿಗೆ ಆದ ಪರಾಭವಗಳು ಕೃಷ್ಣ ಪರಿಹಾರ ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿದೆ. ಅದರೊಳಗಡೆ ಎಲ್ಲ ಕಡೆಗಳಲ್ಲಿ ಅರ್ಜುನನಿಗೆ ಸೋಲೆ, ಎಲ್ಲ ಕಡೆಗಳಲ್ಲಿ ಅರ್ಜುನನ್ನ ಕಾಪಾಡಿದವನೇ ಕೃಷ್ಣ. ಆದರೂ ಅರ್ಜುನನಿಗೆ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಅವನು ನರ, ನಾವು ನರರೇ, ನಮಗೂ ಅರ್ಥ ಆಗಲಿಲ್ಲ, ಅವನಿಗೂ ಅರ್ಥ ಆಗಲಿಲ್ಲ. ಅದನ್ನೇ ಮುಂದುವರೆದು ಹೇಳ್ತಾನೆ ನೋಡಿ, ಕಾಳು ಮೂಳನ ವಿಧೆಯ ನೀ ಪರಿವೆ ಏ ಪರಿವೇಳುವೆನು ಹರ ಎಂತ ಕಂಗಳದ ಎವೆಗಳಲ್ಲಿ ಮುಚ್ಚಿದ
ಪಕ್ಕದಲ್ಲೇ ಕೃಷ್ಣ ಇದ್ರು. ಕೃಷ್ಣ ಇಷ್ಟೆಲ್ಲ ಹೇಳ್ತಾ ಇದ್ರು. ಅರ್ಥ ಮಾಡ್ಕೊಳಕ್ಕಾಗದಿರೋ ಮೂರ್ಖ ಆಗಿಬಿಟ್ಟು ನಾನು, ಅಯ್ಯೋ ಅಂತ ಹೇಳಿ ಅಡಿಗಡಿಗೆ ಕಣ್ಣೆರೆದು ಮುಚ್ಚುವನು, ಅಡಿಗಡಿಗೆ ಮೈ ಬೆರಗಿ ಬೆರಗನು, ಅಡಿಗಡಿಗೆ ಮೈಯೊಲೆ ಮನುಬ್ಬಿದ ರಾಮ ಪುಳಕದಲ್ಲಿ, ಅಡಿಗಡಿಗೆ ಮನದರಿದು ಪಂಗುವನು, ಅಡಿಗಡಿಗೆ ಭಯಗೊಂಡು ಕರಗುವನು, ಒಡಲದವನಿಗೆ ಹರಗಿ ನಿಡುದೋಳುಗಳ ನೀಡಿದನು. ಕಣ್ಣು ಮುಚ್ಚುತ್ತಾನೆ, ಕಣ್ಣು ನೋಡಬೇಕು ಅಂತ ಆಸೆ, ನೋಡಕ್ಕಾಗ್ತಾ ಇಲ್ಲ. ಕಣ್ಣು ಬಿಡ್ತಾನೆ, ಕಣ್ಣು ಮುಚ್ಚುತ್ತಾನೆ, ಮೈಯೆಲ್ಲ ಬೆದರ್ತಾ ಇದೆ, ಮೈಯೆಲ್ಲ ಬೆವರ್ತಾ ಇದೆ. ಒಂದು ರೀತಿ ಆಶ್ಚರ್ಯ ಆಗ್ತಾ ಇದೆ. ಇಡೀ ದೇಹವನ್ನು ನಡುಗಿಸ್ತಾ ಇದ್ದಾನೆ. ರೋಮ ರೋಮ ಪುಳಕದಲ್ಲಿ ಎದ್ದು ನಿಂತು ಬಿಟ್ಟಿದೆ. ಮೈ ಮೇಲೆ ಅವರಿಗೆ ಜ್ಞಾನವೇ ಇಲ್ಲ. ಕೃಷ್ಣ ಪರಮಾತ್ಮ ದಿವ್ಯ ಸ್ವರೂಪ ನನ್ನ ಮುಂದೆ ನಿಂತಿದೆ. ಅದನ್ನ ಗಮನಿಸ್ತಾನೆ, ಭಯ ಆಗುತ್ತಾ ಇದೆ. ಕೊನೆಗೆ ಇದ್ಯಾವುದು ಸರಿಯಲ್ಲ ಅಂತೇಳಿ ತನ್ನ ದೇಹವನ್ನು ಹರಿಯ ಪಾದದಲ್ಲಿ ಈಡಾಡಿ ಬಿಟ್ಟೆ. ಪರಮಾತ್ಮ, ನಿನ್ನ ಪಾದಕ್ಕೆ ನಾನು ಬಿದ್ದಿದ್ದೇನೆ, ನನ್ನನ್ನು ಕಾಪಾಡು ಅಂತ ಕೇಳಿಕೊಂಡ. ಎಳನಗೆಯ ಸಿರಿಮೊಗದ ಚೆಲುವಿನ ಹೊಳೆ ಹೊಳೆವ ನಿತ್ಯ ತಡುಗಂಗಳ ತೊಡಪಕದ ಪಿನ ಮಿಸುಪ ಕಾಂತಿಯ ಮಕರ ಕುಂಡಲದ ಲಲಿತ ಕಂಠದ ಕೌಸ್ತುಭೋರಕ್ಕಳದ ನಿಡುದೋಳುಗಳ ಕೋಮಲ ತಳಿತ ಪೀತಾಂಬರದ ಮುನ್ನಿನ ರೂಪ ತೋರೆಂದ ಪರಮಾತ್ಮ, ನಿನ್ನ ಈ ಭಯಂಕರವಾಗಿರುವ ವಿಶ್ವರೂಪವನ್ನು ನೋಡ್ಲಿಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ದಯವಿಟ್ಟು ನಿನ್ನ ಕೇಳಿಕೊಳ್ತಾ ಇದ್ದೀನಿ, ಶಂಖಚಕ್ರ ಗದಾ ಪದ್ಮಧಾರಿಯಾಗಿರುವಂತ ನಿನ್ನ ಸ್ವರೂಪವನ್ನು ತೋರಿಸು. ಯಾಕೆ ಗೊತ್ತಾ? ಎಳನಗೆಯ ಸಿರಿಮೋಡದ ಚೆಲುವಿನ ಶ್ರೀಕೃಷ್ಣ ಪರಮಾತ್ಮನ ಮುಖ ಹಾಗೆ. ನಾನು ಯಾವಾಗ ಉದಾಹರಣೆ ಕೊಡ್ತಾ ಇರ್ತೀನಿ, ನಿಮಗೆ ತುಂಬ ಬೇಸರ ಆದರೆ ಒಂದು ಮುದ್ದು ಕೃಷ್ಣನ ಒಂದು ಫೋಟೋ ಹಾಕ್ಕೊಂಡು ಸುಮ್ಮನೆ ಅದನ್ನು ನೋಡಿ. 5 ನಿಮಿಷಕ್ಕೆ ಆ ತಲೆ ಒಳಗಿದ್ದು ಒತ್ತಡ ಎಲ್ಲ ಒಳ್ಳೆಯ ನಾನು ಅನುಭವಿಸಿದ್ದೀನಿ ಅದನ್ನು. ಯಾಕೆ ಅಂದರೆ ಆ ಮುಖ ನೋಡಿದ ತಕ್ಷಣವೇ ಒಂಥರ ಏನೋ ಅನಿಸ್ಬಿಡುತ್ತೆ ನಮಗೆ. ಕೃಷ್ಣನ ಲೀಲಾವಿನೋದಗಳು ಕಣ್ಮುಂದೆ ಬರೋಕ್ಕೆ ಶುರುವಾಗುತ್ತೆ, ಆನಂದ ಶುರುವಾಗಿಬಿಡುತ್ತೆ. ಪರಮಾತ್ಮನ ಸ್ವರೂಪ ಅಂತ ನಿನ್ನ ವಿಷ್ಣುವಿನ ಸ್ವರೂಪ ಇದೆಯಲ್ಲಪ್ಪ, ಅದರಲ್ಲಿ ಎಳನಗೆಯ ಸಿರಿಮೊಗದ ಚೆಲುವಿದೆ. ಹೊಳೆಯುತ್ತಿರುವಂಥ ನಿಟ್ಟ ಎಸಳು ಕಂಗಳು, ಕಮಲದಂತಹ ನೆತ್ತಗಳು, ಕಮಲ ಪತ್ರದಂತಹ ನೆತ್ತಗಳು, ಎಸಳು ಕಂಗಳಿಗೆ ತೊಳಪ ಕದಪಿನ, ಕದಪು ಅಂದರೆ ಕೆನ್ನೆ, ಕೆನ್ನೆ ಮತ್ತು ಗದಿ. ಹೊಳೆಯುತ್ತಿರುವಂತಹ ಕೆನ್ನೆಗಳ ನೆನೆಯಿದೆ. ವಿಸುಪ ಕಾಂತಿಯ ಮಕರ ಕುಂಡಲಗಳನ್ನು ನೀನು ಧರಿಸಿದ್ದೀಯಾ. ಲಲಿತ ಕಂಠದ ಕೌಸ್ತುಭೋಸ್ತರದ, ನಿನ್ನ ಕಂಠದ ಮೇಲೆ ಕೌಸ್ತುಭ ಶ್ರೀವತ್ಸ ಮಣಿಗಳಿವೆಯಪ್ಪ. ಹಾಗೇನೆ ನಿನ್ನ ತೋಳುಗಳು, ನಿಡುದೋಳುಗಳು ಕೋಮಲ ಸ್ವರೂಪ, ಅದಕ್ಕೆ ಹುಟ್ಟಿರುವಂತಹ ಪೀತಾಂಬರ. ಇದಿಷ್ಟೂ ಇರುವಂಥ ನಿನ್ನ ವಿಷ್ಣು ಸ್ವರೂಪವನ್ನು ನೋಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ವಿಶ್ವರೂಪವನ್ನು ನೋಡ್ಲಿಕ್ಕೆ ನನ್ನ ಕಡೆ ಆಗ್ತಾ ಇಲ್ಲ, ದಯವಿಟ್ಟು ಅದನ್ನು ತೋರಿಸು ಅಂತ ಕೇಳಿದಾಗ, ಪರಮತಿನುಮಯನೇನು ಕರ್ಮದ ಸರಣಿಯನ್ನು
ಮಂದಮತಿಯೇ ಗೋಚರಿಸಲರಿವುದೇ ದೇವ ಕರುಣಿಸೋ ಕರುಣಿಸಯ್ಯೇ ಮೈದೋರು ತನ್ನೊಡನಾಡಿದನದನು ಶ್ರೇಷ್ಠವಾದ ಚಿನ್ನಮಯ ಸ್ವರೂಪಿ ನೀನು, ಶಾಶ್ವತನು ನೀನು. ಆದರೆ ನಾನು ಕರ್ಮದ ಸರಣಿಯಲ್ಲಿ ಬಂದವನು, ಜನ್ಮ ಜನ್ಮಾಂತರಗಳಲ್ಲಿ ಬಂದವನು ನಾನು. ನೀನು ಪರಮ ಚಿನ್ಮಯ ನೀನು. ನಾನು ಜೀವ, ನೀನು ಪರಮಾತ್ಮ. ನಿನ್ನ ಅಂಶವಾಗಿದ್ದೇನೆ ನಾನು. ಆದರೂ ನನಗೆ ಭವಭವಗಳ ಒಂದು ನಂಟಿದೆ. ನಾನು ಅದರಲ್ಲೇ ಬಂದಿದ್ದೇನೆ. ಕರ್ಮದ ಸರಣಿಯಲ್ಲಿ ನಾನು ಬಂದವನು. ನೀನು ಚರಾಚರ ಬಂದಿದ್ದಾನೆ. ಚರ ಅಚರ ಎರಡರಲ್ಲೂ ಇರುವವನು ನೀನು. ಸ್ಥಾವರದಲ್ಲೂ ಇದ್ದೀಯ, ಜಂಗಮದಲ್ಲೂ ಇದ್ದೀಯ, ಎರಡರಲ್ಲೂ ಇದ್ದೀಯ ನೀನು. ಆದರೆ ನಾನು ಆ ಸ್ಥಿತಿನಲ್ಲಿ ನಾನಿಲ್ಲ. ವಿಶ್ವಮಯನು ಅವ್ಯಕ್ತನು ನೀನು, ಅದ್ವಯನು ನೀನು. ವಿಶ್ವಮಯ ಜಗತ್ತೆಲ್ಲವೂ ನೀನೇ. ಅವ್ಯಕ್ತ ಸುಲಭನಾಗಿ ಅರ್ಥ ಆಗದೇ ಇರುವವನು ನೀನು, ವ್ಯಕ್ತನಾಗದೇ ಇರುವವನು ನೀನು. ಅದ್ವಯನು ಎರಡೇ, ಇನ್ನೊಬ್ಬನು ಏಕಮೇವ ಅದ್ವಿತೀಯ. ನಿನ್ನನ್ನು ಬಿಟ್ಟು ಜಗತ್ತಲ್ಲಿ ಇನ್ನೇನೂ ಇಲ್ಲ ಪರಮಾತ್ಮ. ನನಗೀಗ ಅರ್ಥ ಆಯಿತು. ನೀನು ಅದ್ವಯನು, ನರನಾಮತಿ ಮಂದಮತಿ. ಏನ್ ಮಾಡಲಿ, ನನ್ನ ಮೈಯಲ್ಲಿದೆ ನನಗಿರುವಂಥ ಜ್ಞಾನ ತುಂಬ ಕಡಿಮೆ. ನಾನು ಮಂದಮತಿ. ನಾನು ದೇವ ಕರುಣಿಸೋ ಕರುಣಿಸೋ. ನಂದು ಒಂದೇ ಒಂದು ಮನೆ, ನನ್ನ ಜೊತೆ ಆಟ ಆಡಿದ್ದಲ್ಲ, ನನ್ನ ಜೊತೆ ಓಡಾಡಿದ್ದಲ್ಲ, ನೀನೇ ಲೀಲಾ ಮಾತ್ರನಾಗಿ ಯಾರಿಗೂ ಗೊತ್ತಾಗದ ಹಾಗೆ ನಾನು ಮದುವೆ ಮಾಡಿಸಿದ್ದಲ್ಲ. ಆ ನಿನ್ನ ಸ್ವರೂಪ ನನಗೆ ತೋರಿಸು. ಈ ವಿಶ್ವರೂಪವನ್ನು ನೋಡುವ ಸಾಮರ್ಥ್ಯ ಈಗ ಅಡಗೋಗಿದೆ ನನಗೆ ಅಂತ ಕೇಳ್ಕೊಳ್ತಾನೆ. ಮುಂದುವರೆಯೋದು. ಪರಮ ಪುಣ್ಯ ಶ್ಲೋಕ ಪಾವನ ಚರಿತ ಚಾರು ವಿಲಾಸ ನಿರ್ಮಲ ವರಕಥನ ಲೀಲಾ ಪ್ರಯುಕ್ತ ಪ್ರಕಟ ಭುವನ ಶತ ನಿರವಯವ ನಿರ್ದ್ವಂದ್ವ ನಿಸ್ಪೃಹ ನಿರುಪಮಿತ ನಿರ್ಮಾಯ ಕರುಣಾಕರ ಮಹಾತ್ಮ ಮನೋಜ ವಿಗ್ರಹ ಕರುಣಿಸಿ ನಗೆಂದ ಪರಮ ಪುಣ್ಯ ಶ್ಲೋಕ. ಪರಮ ಅಂದರೆ ಅದ್ರ ಮುಂದೆ ಇನ್ನೇನು ಇಲ್ಲ. ಇಂಗ್ಲಿಷ್ ಸುಪ್ರೀಂ ಅಂತ ಕರೀತಾರೆ. ಅದ್ರ ಮುಂದಕ್ಕೆ ಇನ್ನೇನು ಇಲ್ಲ, ಅದೇ ಮುಗಿತದು. ಪರಮ ಪುಣ್ಯ ಶ್ಲೋಕ ಭಾವನಾ ಚರಿತ್ರೆ, ಶ್ರೇಷ್ಠವಾದ ಒಂದು ಚರಿತ್ರೆಯನ್ನು ಹೊಂದಿರುವಂಥವು ನೀನು. ಚಾರು ವಿಲಾಸ, ನಿನ್ನ ಲೀಲಾ ವಿನೋದಗಳನ್ನು ಹೇಗೆ ವರ್ಣನೆ ಮಾಡಲು ಸಾಧ್ಯ ಇದೆಯೋ. ನಿರ್ಮಲ, ನಿನ್ನ ಪವಾಡಗಳನ್ನು ಏನು ಅಂತ ಹೇಳಿ. ನೀನು ಹೇಗಿದೆ ಗೊತ್ತಾ, ಲೀಲಾ ಪ್ರಯುಕ್ತ ಪ್ರಕಟ ಭುವನ ಶತ. 100 ಲೋಕಗಳು, ಎಲ್ಲ ಭುವನಗಳು, ಎಲ್ಲ ಲೋಕಗಳು ನಿನ್ನ ಒಳಗಡೆನೇ ಇವೆ. ನಿರವಯವ, ನಿನ್ನ ದೇಹ ಯಾವುದು? ಅವಯವ. ನಿನಗೆ ದೇಹ ಅಂತ ಯಾವುದಿದೆ? ನಿರ್ದ್ವಂದ್ವ, ನೀನು ಎರಡಲ್ಲ, ಒಬ್ಬನೇ. ಶೈವಾಯಮೀಶಂ ಶಿವ ಇತ್ಯೋಚನ್ ಯಂ ವೈಷ್ಣವ ವಿಷ್ಣು ರಿತಿಸ್ತುವಂತಿ
ಬುದ್ಧಸ್ತದಾಹನ್ ಇತಿ ಬೌದ್ಧಜೇನ ಸತ್ಶ್ರೀಯಕಾಲೇ ಚ ಸಿಕ್ಕಸಂತ ಶಾಸ್ತ್ರೇತಿ ಕೇಚಿತ್ ಕಥಿಚಿತ್ ಕುಮಾರ ಸ್ವಾಮೇತಿ ಮಾತೇತಿ ಪಿತೇತಿ ಭಕ್ತ್ಯ ಯಂ ಪ್ರಾರ್ಥಯಂತೆ ಜಗದೀಶಿತಾರಂ ಸ ಏಕ ಏವ ಪ್ರಬಲ ದ್ವಿತೀಯ. ಎನ್ನ ಬೇರೆ 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 ಹೆಸರನ್ನು ಕರೀತಾ ಇದ್ದಾರೆ. ಅದರಲ್ಲಿ ನಿರ್ದ್ವಂದ್ವ ನಿರ್ಮಾಯ, ಯಾವ ಮಾಯೆಗೂ ಸಿಲುಕದೇ ಇರುವಂಥವನು ನೀನು ಕರುಣಾಕರ ಮಹಾತ್ಮ ಮನೋಜ ವಿಗ್ರಹ. ನಿನ್ನ ರೂಪ ನಿನ್ನ ಸೌಂದರ್ಯ ಎಷ್ಟಿದೆಯೋ. ಯಾಕೆಂದರೆ ಸೌಂದರ್ಯ ಅಂತ ಹೇಳಿದ ತಕ್ಷಣ ನಾವು ವಿಷ್ಣುವನ್ನು ಹೇಳ್ತೀವಿ. ವಿಷ್ಣು ಅಲಂಕಾರ ಪ್ರಿಯ. ನೀವೆಷ್ಟು ಅಲಂಕಾರ ಮಾಡಿಸ್ಕೊಂಡ್ರು ಮಾಡಿಸ್ಕೊಳ್ತಾನ ನಾವು. ಶಿವ ಭಕ್ತ ಪ್ರಿಯ. ಎಷ್ಟು ಮಟ್ಟಿಗೆ ಭಕ್ತ ಪ್ರಿಯ ಅಂದರೆ ಭಕ್ತರು ಏನು ಕೇಳಿದ್ರು ಕೊಟ್ಬಿಡ್ತಾರೆ. ಹೆಂಡತಿನ ಕೇಳಿದ ರಾವಣ ಕೊಟ್ಟ, ಆತ್ಮಲಿಂಗ ಕೇಳಿದ ಕೊಟ್ಟ, ನೀವೇನು ಕೇಳಿದ್ರು ಕೊಟ್ಬಿಡ್ತಾನೆ. ನೀವು ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ಸಾಕ್ಷಿವಲ್ಲ. ಹಾಗಂತ ಶ್ರೇಷ್ಠವಾದ ಸ್ವರೂಪ ನಿಂದು ಅಂತ ಹೇಳಿ ಇಲ್ಲಿ ಪರಮಾತ್ಮ ಒಬ್ಬನೇ ಅನ್ನೋದನ್ನ ಅವನ ಸ್ವರೂಪಗಳನ್ನು ಹೇಳ್ತಾ ಹೋಗ್ತಾರೆ. ಡಿ ವಿ ಜಿಯವರು ಯಾಕೆ ಅವಾಗ ಮತ್ತೆ ಡಿ ವಿ ಜಿಯವರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದೇ ಕಾರಣ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ. ಬೇಕಾದ್ರೆ ಭಗವದ್ಗೀತೆಯ ಪುಸ್ತಕ ಇಟ್ಕೊಳ್ಳಿ, ಅದಕ್ಕೆ ಒಂದೊಂದು ಕಗ್ಗದ ಪದ್ಯ ನಾನು ಇಟ್ಕೊಂಡಿದ್ದೆ. ಇದೇ ಮಾತನ್ನ ಡಿ ವಿ ಜಿಯವರು ಹೇಳ್ತಾರೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡ ಮಳತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸುವ ಮಂಕುತಿಮ್ಮ. ಯಾರು ದೇವರು ಅಂದರೆ ಶ್ರೀ ವಿಷ್ಣು. ವಿಶ್ವ ಅಂದರೆ ವ್ಯಾಪಿಸಿಕೊಂಡಿರುವುದು. ಯಾವುದು ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡಿದೆಯೋ ಅದು ವಿಷ್ಣು. ವಿಶ್ವಾದಿ ಮೂಲ ಮಾಯಾಲೋಲ ಜಗತ್ತಿನ ಎಲ್ಲವನ್ನು ನಡೆಸುವವನ ಮನೆ. ದೇವ ಸರ್ವೇಶ ಎಲ್ಲವನ್ನು ನಡೆಸುವವನು ಅವನಾದ ಮೇಲೆ ಜಗತ್ತಿನ ಒಡೆಯ ಆಗಲೇಬೇಕು. ಪರಬೊಮ್ಮನೆಂದು ಜನಂ, ಅವನೇ ಪರಬ್ರಹ್ಮ. ಆದರೆ ಯಾರು ಅವನನ್ನು ನೋಡಿಲ್ಲ. ಆವುದನ್ನು ಕಾಣದೊಡಂ ಅಳುತಿಯಂ ನಂಬಿಹುದೋ. ಹೌದು, ಜಗತ್ತಿನಲ್ಲಿ ಇಂಥದ್ದೊಂದು ಶಕ್ತಿ ಇದೆ ಅಂತ ನಾವು ನಂಬಿಕೊಂಡಿದ್ದೀವಲ್ಲ. ಕಣ್ಣಿಗೆ ಕಾಣದ ಅರ್ಥವಾಗದ ಒಂದು ಶಕ್ತಿ ಇದೆಯಲ್ಲ, ಆ ವಿಶೇಷಕ್ಕೆ ಮಣಿಯೋ ಒಂದು. ಇದೇ ಮಾತನ್ನು ಈ ಬಗ್ಗೆ ಹೇಳುತ್ತೆ. ನಿನ್ನ ಶ್ರೇಷ್ಠ ರೂಪವನ್ನ ನಾನು ನೋಡ್ತಾ ಇದ್ದೀನಿ, ಮುಂದುವರೆಸು ಕೃಷ್ಣ ಅಂತ ಹೇಳ್ತಾ ಇದ್ದೀನಿ. ನಿಗಮನಿಕರವ ಸೆಳೆವಾ ತಿರುಗುವ ನಗಕ್ಕೆ ಬೆಂಬಲ ಕೊಡುವ ಜಲನಿಧಿ ಮಗುಚೆ ಮಹಿಯನು ಮುಗೆವ ಮಗುವಿನ ನುಡಿಗೆ ಕೊಡುವ ಗಗನ ಕಂಗ್ರಿಯ ನೀಡುವ ತಾಯಕ್ಕೆ ಗಡಿಗಕ್ಕೆಯ ತೋರ್ಪ ರಾಣಿಯ ಸೊಗಸ ಸಲಿಸುವ ಕೃಪೆಯ ನಿಮ್ಮಲಿ ತೋರಬೇಕೆಂದ ಕೃಪೆಯ ನಿಮ್ಮಲಿ ತೋರಬೇಕೆಂದ. ಈ ಒಂದು ಪದ್ಯದಲ್ಲಿ ಇಡೀ ದಶಾವತಾರವನ್ನು ತರ್ತಾರೆ. ಅದು ವಿಶೇಷ ಈ ಪದ್ಯದ್ದು. ನಿಗಮ ನಿಖರವ ಸೆಳೆವ ಮತ್ಸ್ಯಾವತಾರ, ವೇದಗಳನ್ನು ಕಾಪಾಡಿದ್ದು. ತಿರುಗುವ ನಗಕ್ಕೆ ಬೆನ್ನನ್ನು ಕೊಡುವ ಕೂರ್ಮಾವತಾರ, ಆ ಬೆನ್ನಿನ ಕೆಳಗೆ ಆ ಮಂದರಗಿರಿಯ ಕೆಳಗಡೆ ಹೋಗಿ ಕೂತ್ಕೊಂಡಿದ್ದು. ಜಲನಿಧಿಯ ಮಗುಚಿ ಮಹಿಯನ್ನು ಮೊಗೆವ, ಹಿರಣ್ಯಾಕ್ಷ ಭೂಮಿ ತಾಯಿಯನ್ನು ಹೊತ್ಕೊಂಡು ಹೋದಾಗ ಅವನನ್ನು ಕೊಂದು ಆ ಭೂಮಿಯನ್ನು ಮೇಲೆ ತಂದಿದ್ದು. ಮಗುವಿನ ನುಡಿಗೆ ಮೈಗೂಡುವ, ಪ್ರಹ್ಲಾದನ ಮನವಿಗೆ ಹೋಗೊಟ್ಟು ನರಸಿಂಹ ಅವತಾರ ಮಾಡಿದ್ದು. ಉರುವ ಗಗನ ಕಂಗ್ರಿಯ ನೀಡುವ, ಆಕಾಶ ಭೂಮಿಗಳನ್ನು ಒಂದು ಮಾಡಿದಂತಹ ವಾಮನ ಅವತಾರ. ತಾಯ ಕೈ ಅಕ್ಕೆಯ ತೋರ್ಪ, ತಾಯಿಯ ಮೇಲೆ ಪ್ರೀತಿಯನ್ನು ತೋರಿಸಿ ತಂದೆಯ ಮಾತನ್ನೂ ನಡೆಸಿ ತಾಯಿಯನ್ನು ಬದುಕಿಸಿಕೊಂಡಿದ್ದು ಪರಶುರಾಮ ಅವತಾರ. ಹಾಗೇನೇನೆ ರಾಣಿಯ ಸೊಗಸ ಸಲ್ಲಿಸುವ, ಸೀತಾಮಾತೆಯನ್ನು ಕಾಪಾಡ್ತಾ ಸೀತಾಮಾತೆಯನ್ನು ರಕ್ಷಣೆ ಮಾಡಿದಂಥ ಆ ರಾಮಾವತಾರ. ಈ ಎಲ್ಲ ರೂಪದಲ್ಲಿ ಇದ್ದವರು ನೀನೇ ಅಲ್ವೇನೋ. ಮುಂದುವರೆದು ಹೇಳ್ತೀನಿ ಕೇಳೋ. ಮರೆದು ನಾಲಗೆ ಕೊನೆಗೆ ನಾಮದ
ಮದಿಗೆಯಲಿ ಸೆರಗು ಬೆಳೆದುದ ಕಂಡನೈ ಸೈಗರವುದೈ ಕಾರುಣ್ಯವರುಷವನು ಎನ್ನ ಮೇಲೆಂದ ಯಾರು ನಿನ್ನನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ ಅವರಿಗೆ ನಾನು ರಕ್ಷಕನಾಗಿ ನಿಂತೇ ನಿಲ್ತೀನಿ ಅಂತ ಹೇಳಿ ತೋರಿಸ್ಕೊಟ್ಟಲ್ಲ ಕೃಷ್ಣಾವತಾರದಲ್ಲಿ. ಅವತ್ತು ದುಷ್ಟನಾದ ದುಶ್ಯಾಸನ ದ್ರೌಪದಿಯ ಸೀರೆಯನ್ನ ಸೆಳೆಯುವಾಗ ಅವಳಿಗೆ ಅಕ್ಷಯಾಂಬರವನ್ನಿತ್ತು ಕಾಪಾಡಲ್ಲ ಕೃಷ್ಣ. ಹೀಗೆ ಎಲ್ಲ ಸಂದರ್ಭಗಳಲ್ಲಿ ಎಲ್ಲರಿಗೂ ಬಂದ ಕಷ್ಟ ಕಾಲದಲ್ಲಿ ಬಂದು ನಿಂತವನು ಪರಮಾತ್ಮ ನೀನೇ ಅಲ್ಲನು. ನಿನ್ನನ್ನು ಎಷ್ಟು ಅಂತ ವರ್ಣಿಸಲಿ ಅಂತ ಹೇಳಿ ಇಲ್ಲಿ ಅರ್ಜುನ ಕೃಷ್ಣನನ್ನು ಸ್ತುತಿ ಮಾಡುವ ಹಾಗೆ ಕುಮಾರವ್ಯಾಸ ದಶಾವತಾರದ ವರ್ಣನೆಯನ್ನು ಮಾಡುತ್ತಾನೆ. ಇದು ಕುಮಾರವ್ಯಾಸನ ಸಾಮರ್ಥ್ಯ. ಮುಂದುವರೆದು ಒಂದು ಮಾತನ್ನು ಅವನು ಕೇಳ್ತಾನೆ, ಕೃಷ್ಣ ನೀನೇನೋ ಸ್ವರೂಪ ತೋರಿಸ್ತಿದ್ಯಾ, ನನ್ನ ಸ್ಥಿತಿ ಏನಾಗಿದೆ ಗೊತ್ತೇನೋ? ಹಸುಳೆ ಕಮರ ಚಲದ ಹೊರೆ ಸೈರಿಸುವುದೇ ಮರಿಹುಲ್ಲೆ ಸಿಂಹದ ಮದಕಗಿದರೆ ಲತೆಯ ಎಳಗುಡಿ ಮಾಳಿಗೆಗೆ ತೋಲೆಯ ಸಸಿದರಳೆ ಸಿಡಿರಗಿದರೆ ಜೀವಿಸುವುದೇ ನಿಮ್ಮಡಿಯ ವಿಶ್ವ ಪ್ರಸರ ರೂಪಿಂಗೆ ಆನುಲಕ್ಷ್ಯವೇ ಕೃಷ್ಣ ಸಲಹಬೇಕೆಂಬ ನನಗೆ ಕೊಟ್ಟ ಸಮಯ ಮುಂದಿದೆ. ಇನ್ನು 10 ನಿಮಿಷಗಳ ಅವಕಾಶ ಕೊಡೋದಾದ್ರೆ ಇನ್ನೊಂದು 4 ಪದ್ಯಗಳನ್ನು ತಗೊಳ್ತೀವಿ. ವಾಯ್ಸ್ ಇಲ್ಲಿ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾನೆ ಅರ್ಜುನ. ಒಂದು ಚಿಕ್ಕ ಮಗು ಅಮರಾಜನದ ಹೊರೆಯನ್ನು ಹೊತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಸಾಮರ್ಥ್ಯ ಇದೆಯಾ? ಒಂದು ಜಿಂಕೆಯ ಮರಿ ಸಿಂಹದ ಪರಾಕ್ರಮದ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇದೆಯಾ? ಒಂದು ಎಳೆಯ ಬಳ್ಳಿ ಯಾವುದಾದರೂ ಮನೆಯ ಮಾಳಿಗೆಗೆ ತ್ವರೆಯಾಗಲಿಕ್ಕೆ ಸಾಧ್ಯ ಇದೆಯಾ? ಹಾಗೇನೇನೆ ಒಂದು ಚಿಕ್ಕ ಸಸಿ ಸಿಡಿಲನ್ನ ತಡ್ಕೊಳ್ಳುತ್ತ ಅದೇ ರೀತಿಯಲ್ಲಿ ಪರಮಾತ್ಮ ನಿನ್ನ ಈ ವಿಶ್ವರೂಪವನ್ನ ನೋಡುವುದಕ್ಕೂ ಸಹ ನನಗೆ ಸಾಮರ್ಥ್ಯ ಇಲ್ಲ. ದಯವಿಟ್ಟು ನಿನ್ನ ಈ ವಿಶ್ವರೂಪವನ್ನ ಮುಗಿಸುವ ಅಂತೇಳಿ ಕೇಳಿಕೊಳ್ತಾ ಇದ್ದೆ. ವಿಶ್ವನಿರ್ಮಯ ನಿರ್ಮಲ ವಿಶ್ವರೂಪನು ನೀನು ಬಗೆ ಬಗೆ ವಿಶ್ವ ನಿನ್ನೊಳು ಸುಳಿವುದಳಿವುದು ದಲಿತರಿದಯಲೇ ವಿಶ್ವವಲ್ಲಭ ನೀನು ನಿನ್ನದು ವಿಶ್ವಪಾಲನೆ ವಿಶ್ವಚೇಷ್ಟಕ ವಿಶ್ವದಾಧಾರಣೆ ಜಡಾತ್ಮನ ಸಲಹಬೇಕೆಂಬ ಇಡೀ ಜಗತ್ತು ನಿನ್ನ ಮಾಯೆಯಲ್ಲೇ ನಡೀತಾ ಇದೆ. ಇಡೀ ಜಗತ್ತಿನಲ್ಲಿ ಎಲ್ಲವನ್ನೂ ಸೃಷ್ಟಿ ಮಾಡುವವನು ನೀನೆ, ನಾಶ ಮಾಡುವವನು ನೀನೆ. ಹಾಗಾಗಿ ವಿಶ್ವವಲ್ಲಭನಾದ ನಿನ್ನನ್ನು ನಾನು ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಜಡಾತ್ಮನಾದ ಈ ಪಾರ್ಥನನ್ನ ನೀನು ಸಲಹು ಅಂತೇಳಿ ಕೇಳ್ಕೊಳ್ತಾ ಹೋಗ್ತಾನೆ. ಮುಂದುವರೆದು ಭಯದ ಬೆಗುಹಿನ ಭಾರ ಭಕುತಿಯ ನಯದ ಬಿಂಬದೋದಯನು ಚಿನುಮಯನು ಕೇಳಿದು ಮಿಚ್ಚಿ ಮೆಚ್ಚಿಡಿಂಗರಿ ಗಂಗೆ ನಗುತ್ತಿಂಗ ನಿಯತವೇ ನೀನಲ್ಲನೆ ಸೇನೆಯನು ಕೊಲುವನು ಕಾವವನು
ನಿಶ್ಚಯವನಿನ್ನಳು ತಿಳಿದು ಬೆನ್ನಹ ಮಾಡು ಸಾಕೆಂದ ಯಾವಾಗ ಪಾರ್ಥ ಭಯಭಕ್ತಿಗಳಿಂದ ಪರಮಾತ್ಮನನ್ನ ಬೇಡ್ಕೊಂಡು ಆಗ ಚಿನ್ಮಯನಾದಂಥ ಪರಮಾತ್ಮ ಹೇಳ್ತಾನೆ, ನಿನ್ನನ್ನು ನಾನು ಮೆಚ್ಚಿದ್ದೇನಪ್ಪ, ನೀನು ನನ್ನ ಭಕ್ತ, ನಿನ್ನನ್ನು ನಾನು ಮೆಚ್ಚಿದ್ದೇನೆ. ಅಲ್ಲ ಅರ್ಜುನ ಅವಾಗೇನು ಹೇಳ್ತಿದ್ದರು, ಈ ಸೈನ್ಯವನ್ನು ಕೊಲ್ಲುವವನು ನಾನು ಅಂತ. ಹಾಗೆ ಅನಿಸ್ತೀಗಿಲ್ಲ, ಕೊಲ್ಲೋನ ನೀನು, ಕಾವಲು ಕಾಯುವನು ನೀನು ಅಂತ ಅನ್ನಿಸ್ತಾ ಇದ್ದೇನು ನಿನಗೆ? ಗೊತ್ತಿರಲಿ, ನೀನು ಕೊಲ್ಲೋನು ಅಲ್ಲ, ಕಾಯುವನು ಅಲ್ಲ. ಹಾಗಾಗಿ ಈಗ ನಿನಗೆ ಏನು ಬೇಕೋ ಕೇಳಕ್ಕೋ ಅಂತ ಹೇಳ್ದ. ಆಗ ಅರ್ಜುನ ಹೇಳ್ತಾನೆ, ಗುರುಗಳಿಗೆ ನನ್ನ ತಪ್ಪೆನೆಂದೆ ಮುರಿದಡೆ ನಗದು ಖಾತಿ ಭೀಷ್ಮನು ವರ ಪಿತಾಮಹನೆಂದು ಹೊಳೆದರೆ ಬಳಿಕ ಸಖ್ಯವೋ ಅರಿಬಲವು ಮುರಿವುದೋ ನೀನರಿವೆಯೋ ಲೇಸಾಗಿ ಎನ್ನೋಳು ನರ ನಿರೀಕ್ಷಿತೆನುತ್ತ ನುಡಿದನು ದಾನವಧ್ವಂಸಿ. ಕೃಷ್ಣ, ಇಲ್ಲಿಯವರೆಗೂ ನನ್ನ ಒಳಗಡೆ ಒಂದು ಭಾವನೆ ಇತ್ತು. ಏನು ಅಂದರೆ, ನಾನು ಗುರುಗಳಿಗೆ ತಪ್ಪಾಗಿ ನಡ್ಕೊಳ್ತಾ ಇದ್ದೀನಿ, ಅವರು ನನ್ನ ಗುರುಗಳು, ಅವರನ್ನು ಕೊಲ್ಲುವುದು ಸರಿಯಲ್ಲ ಅನ್ನುವಂತಹ ಒಂದು ವಿಚಾರ ಇತ್ತಲ್ಲ, ಅದೇ ನನ್ನನ್ನು ಇಲ್ಲಿಯವರೆಗೆ ತಂದೆ. ಗುರುಗಳು ನನ್ನವರು, ಗುರುಗಳನ್ನು ನಾನು ಕೊಲ್ಲಬಾರದು ಅಂದ್ಕೊಂಡಲ್ಲ, ಅದು ನನ್ನ ತಪ್ಪು. ಎರಡನೇದು, ಭೀಷ್ಮ ನನ್ನ ಪಿತಾಮಹ, ಅವನು ಶ್ರೇಷ್ಠನಾದವನು, ನನ್ನನ್ನು ಕಾಪಾಡಿದವನು, ಅವನ್ನೇನು ಮಾಡಬಾರದು ಅಂತ ಅಂದ್ಕೊಂಡಲ್ಲ, ಅದು ಅಸಹ್ಯ. ಯಾಕೆ ಅಂದರೆ, ಯುದ್ಧದಲ್ಲಿ ಎದುರು ಬದಲಾಗಿ ನಿಂತ ಮೇಲೆ, ಯುದ್ಧ ನಿಶ್ಚಯವಾದ ಮೇಲೆ ನಾನು ಈ ಪಕ್ಷ, ಅವನು ಆ ಪಕ್ಷ ಅಷ್ಟೇ. ಕನ್ನಡದ ಒಂದು ಮಾತು, ಯುದ್ಧದಲ್ಲಿ ಸೋದರ ಮಾವ. ಯುದ್ಧಕ್ಕೆ ನಿಲ್ಲಕ್ಕೆ ಮುಂಚೆ ಸೋದರ ಸಂಬಂಧ ಇಟ್ಕೋಬೇಕು, ಸೋದರ ಮಾವನ ಸಂಬಂಧ ಇಟ್ಕೋಬೇಕು. ಸೋದರ ಮಾವನೇ ಯುದ್ಧಕ್ಕೆ ಬಂದಾಗ ಯುದ್ಧ ಮಾಡಬೇಕಷ್ಟೇ, ಸಂಬಂಧ ಹುಡ್ಕಕ್ಕೆ ಹೋಗಬಾರ್ದು. ಹಾಗೆ ಇಲ್ಲಿ ನಾನು ನನ್ನ ಗುರುಗಳು ಅವರನ್ನು ಕೊಲ್ಲಬಾರದು, ಭೀಷ್ಮನಂತಾಗ ಅವ್ರನ್ನ ಕೊಲ್ಲಬಾರದು ಅಂದ್ಕೊಂಡಲ್ಲ, ಅದು ಅಸಹ್ಯ. ನನಗೆ ಈಗ ಅರ್ಥ ಆಗ್ತದೆ. ಎರಡನೇ ನೀನು ಹೇಳೋದಲ್ಲ, ನೀನು ಭೀಷ್ಮನ ಕೊಲ್ತಿದೀಯಾ, ಭೀಷ್ಮ ಅನ್ನೋ ಹೆಸರನ್ನು ಕೊಲ್ತಿದೀಯಾ, ಭೀಷ್ಮ ಅನ್ನೋ ದೇಹ ಕೊಲ್ತಾ ಇದೆಯಾ, ಭೀಷ್ಮ ಅನ್ನೋ ಆತ್ಮವನ್ನು ಕೊಲ್ತಾ ಇದೆಯಾ ಅಂತ. ಯಾರು ಕೊಲ್ತಾ ಇದೆಯಾ ನೀನು? ಭೀಷ್ಮ ಅನ್ನೋ ದೇಹ ಯಾವಾಗ ಸತ್ತೋಗಿದೆ. ಅವನು ಹುಟ್ಟಿದ ತಕ್ಷಣವೇ ಸತ್ತೋದ ಅವನು. ಯಾಕೆಂದ್ರೆ ಜಾತಸ್ಯ ಮರಣ ಧ್ರುವಂ, ಅಲ್ಲಿ ಮೂಲಾಯ್ತು. ಇನ್ನು ಹೆಸರನ್ನ ಕೊಲ್ಲೋದಕ್ಕೆ ನೀನ್ ಯಾರು? ಅವನ ಹೆಸರು ಮಾಡಿದಾನೆ, ಅದು ಕೊಲ್ಲಕ್ ನಿಂತಲಾಗಲ್ಲ. ಮೂರನೇದು, ಆತ್ಮನ ಕೊಲ್ಲಕ್ ನಿಂತಲಾಗಲ್ಲ ಅಂತ ಹೇಳಿದಲ್ಲ, ನನಗೀಗ ಅರ್ಥ ಆಗಿದೆ. ಅದು ಅಸಹ್ಯ ಆ ಥರ ಯೋಚನೆ ಮಾಡುವಂಥದ್ದು. ಮುಂದುವರೆದು ಹೇಳ್ತೀನಿ ಹೇಳೋ, ಹರಿಬಲವು ಮುನ್ನುರಿಯುವುದೋ ನೀನು ಉರಿವೆ. ಶತ್ರು ಸೈನ್ಯವನ್ನು ನಾಶ ಮಾಡೋದ, ನಾವು ನಾಶವಾಗುವುದ? ನೀನು ಅರಿವೆಯೋ ನೀನು ಸರಿಯಾಗಿ ಅರ್ಥ ಮಾಡ್ಕೊ ನೀನು ಅಂತ ಹೇಳಿ ಮುಂದುವರೆದವನು ಹೇಳ್ತಾನೆ, ನನ್ನನ್ನು ನಿರೀಕ್ಷಣೆ ಮಾಡಿವಾಗ ಅಂತೇಳಿ ತನ್ನ ನಿಜ ಸ್ವರೂಪಕ್ಕೆ ಪರಮಾತ್ಮ ಬರ್ತಾ ಹೋಗ್ತಾನೆ. ಇಲ್ಲೊಂದು ಮಾತು ಹೇಳ್ತಾನೆ ನೋಡಿ ಅವನು, ಅರ್ಜುನ, ನೀನು ಈ ಜಗತ್ತಿನಲ್ಲಿ ಏನೇನು ನೋಡಿದೀಯಾ ಅದೆಲ್ಲವೂ ನನ್ನದೇ ಸ್ವರೂಪ. ಎಲ್ಲರೂ ನನ್ನಲ್ಲೇ ಹುಟ್ಟುತ್ತಾರೆ, ನನ್ನಲ್ಲೇ ಸಾಯುತ್ತಾರೆ. ಹಾಗಾಗಿ ನೀನು ಬೇರೆ ಯೋಚನೆ ಮಾಡಕ್ಕೋಬೇಡ, ಯುದ್ಧವನ್ನು ಮುಂದುವರಿಸು. ಮುಖ ತಿರುಗಿದರೆ ಡಿಂಗರಿಗನಲ್ಲ ಅಂದ್ರೆ ಅರ್ಜುನ ಹೇಳ್ತಾ ಇದ್ದಾನೆ, ಆಯ್ತು ಪರಮಾತ್ಮ, ನೀನು ಎಲ್ಲವನ್ನ ಹೇಳಿದ್ಯಾ, ನಿನ್ನ ಮಾತನ್ನ ಕೇಳಿದ್ದೀನಿ, ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ನೀನು ಹೇಗೆ ಅಂತ ನಿನ್ನ ಮಾತನ್ನು ನಾನು ಕೇಳದೇ ಇದ್ರೆ ನಾನು ನಿನ್ನ ಸೇವಕನೇ ಅಲ್ಲ ಅಂತ ಹೇಳಿ ನೇರವಾಗಿ ಹೇಳಿದಾನೆ. ಮುಂದುವರೆದು ಮುಂದಿನ ರೂಪನೋ ಅಂಗಿ
ಮಾಯೆಯನ್ನು ಬೀಸಿ ಶರಧನುವ ಕೊಳ್ಳೇಳು ಶರಧನುವ ಕೊಳ್ಳೇಳು ಕೈಕೋ ಪರಬಲದ ತೋಟಿಯನು ತೋರೈ ವಿರುದ ಘಾತಕತನವನು ಎಂದನು ನಗುದ ಮುರವೈ. ನಂತರ ತನ್ನ ಮೊದಲ ರೂಪವನ್ನು ಅಂಗೀಕರಿಸಿಕೊಂಡು ವಾದ್ಯೆಯನ್ನು ತೆಗೆದುಕೊಂಡು ಆ ಜೀನನ್ನ ಕೈಯಲ್ಲಿ ಹಿಡ್ಕೊಂಡು ಆ ಕುದುರೆಗಳನ್ನು ಸಂತೈಸುತ್ತಾ ನಡೆಸುತ್ತಾ ಪಾರ್ಥನಿಗೆ ಮಾಯೆಯನ್ನು ಬೀಸಿದ. ಇನ್ನು ಮುಂದೆ ಮಾಯೆ ಏನಿದ್ರು ಪಾರ್ಥ ಕೃಷ್ಣ ಹೇಳಿದ ಕೇಳಬೇಕಷ್ಟೇ. ಅವನದು ಅಂತ ಏನೂ ಇಲ್ಲ ಅಂತ ಅಂದುಕೊಳ್ಳಕ್ಕೆ ಹೋಗಬೇಡಿ. ಪುನಃ ಅವನ ಮುಂದೆ ಕರ್ಣ ಪರ್ವದಲ್ಲಿ ತಿರುಗಿಸಿ ಹಚ್ಕೊಳ್ತಾನೆ ಇದನ್ನು. ಯಾಕೆಂದ್ರೆ ಅವನು ನರ, ನಾವು ಅಷ್ಟೇ ಸ್ವಾಮಿಗಳ ಭಾಷಣ ಕೇಳ್ತೀವಿ, ಈಚೆಗೆ ಬಂದ ತಕ್ಷಣ ಮಾಡ್ತೀವಿ. ಯಾಕೆಂದ್ರೆ ಸ್ವಾಮಿಗಳು ಹೇಳಿದ್ದೆಲ್ಲ ನೆನಪಿಟ್ಕೊಂಡ್ರೆ ಬದುಕಕ್ಕಾಗಲ್ಲ. ಹಾಗೆ ಇಲ್ಲಿ ಅರ್ಜುನನ ಸ್ಥಿತಿ. ಪರಮಾತ್ಮ ಅಷ್ಟನ್ನು ಹೇಳಿದ, ಅವನಿಗೆ ಮಾಯೆಯನ್ನು ಬೀಸಿ ಹೇಳ್ದ, ಎದಳ ಮೇಲೆ ಬಿಲ್ಲುಬಾಣಗಳನ್ನು ಕೈಗೆದವ ನಡಿ, ಈ ಯುದ್ಧ ರಂಗದಲ್ಲಿ ಈ ತೋಟಿ ಈ ಸೈನ್ಯಗಳ ಮುಂದೆ ನಿನ್ನ ಪರಾಕ್ರಮವನ್ನು ತೋರಿಸು, ನೀನು ಮಾಡಬೇಕಾಗಿರೋ ಅಷ್ಟೇ ಕೆಲಸ ಅಂತ ಅವನು ಹೇಳಿದಾನೆ. ಈ ಕಡೆ ಪಾರ್ಥನಿಗೆ ಆ ಮೋಹ ಎನ್ನುವುದು ಇಂಗು. ಮೋಹನಿಗೆ ಮೋಹನಿಗೆ ಪಾಂಡವ ಮಮ ಪ್ರಾಣಿ ಎಂಬ ಈ ಬಿರುದ ಸರಿಸಲು ಗಾಹಿನಲ್ಲಿ ಮೇದಿನಿಯ ಇನ್ನವನಿಡುಹಲೋ ಸುಗರ ಆಹವದೊಳರ್ಜುನನ ರಥದೊಳು ವಾಹಕನು ತಾನಾಗಿ ಶರಣ ಸ್ನೇಹ ಸಂಸಾರಾನುರಾಗನು ಸುಳಿಸಿದನು ರಥವ ಶರಣ ಇಲ್ಲಿಯವರೆಗೂ ಕೃಷ್ಣ ಪರಮಾತ್ಮ ಹೇಳ್ದ, ಮೋಹ ಬೆಳೆಸ್ಕೋಬೇಡ, ನನ್ನವರು ಅನ್ನಬೇಡ ಅಂತ ಎಲ್ಲ ಹೇಳಿಬಿಟ್ಟು ಈಗ ಮಮ ಪ್ರಾಣ ಹಿ ಪಾಂಡವ, ಪಾಂಡವರು ನನ್ನ ಪ್ರಾಣ ಅಂದ್ಕೊಂಡು ಅವರ ಮೇಲಿನ ಮೋಹದಿಂದ ಅವನು ಆ ಬಿರುದನ್ನ ಜಗತ್ತಿನಲ್ಲಿ ಶಾಶ್ವತವಾಗಿ ಮಾಡುವುದಕ್ಕೋಸ್ಕರ ಅಂತೇಳಿ, ಜೊತೆಗೆ ಭೂಮಿ ತಾಯಿಗೆ ತಾನು ಕೊಟ್ಟ ಮಾತಿನಂತೆ ಭೂಭಾರವನ್ನು ಇಳಿಸುವುದಕ್ಕೋಸ್ಕರ ಅಂತ ಹೇಳಿ ಪರಮಾತ್ಮ ರಥದಲ್ಲಿ ಬಂದು ಕೂತಿದ್ದಾನೆ. ಯಾವುದರಲ್ಲಿ? ಪಾರ್ಥನ ರಥದಲ್ಲಿ ವಾಹಕನಾದನು, ಸಾರಥಿಯಾಗಿ ಬಂದಿದ್ದಾನೆ. ತಾನಾಗಿ ಶರಣ ಸ್ನೇಹ ಸಂಸಾರಾನುರಾಗನು ಸುರಿಸಿದನು. ರಥಕ್ಕೆ ಬಂದಿದ್ದಾನೆ ಪರಮಾತ್ಮ. ಬಂಧುಗಳೇ, ಇಲ್ಲಿಯವರೆಗೆ ಕರೆಕ್ಟಾಗಿ 1 ಗಂಟೆ 31 ನಿಮಿಷ ನಿಮ್ಮ ಮುಂದೆ ಈ ಒಂದು ವಿಶ್ವರೂಪ ದರ್ಶನವನ್ನು ಯಥಾಶಕ್ತಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ನಿಜಕ್ಕೂ ನನಗೆ ಗೊತ್ತಿದೆ, ಇನ್ನೂ ನಾನು ಗೊತ್ತಾಗ್ಕೊಂಡ್ರೆ ಸುಮಾರು ಅಂಶಗಳನ್ನು ಹೇಳಕ್ಕಾಗಲಿಲ್ಲ ನನಗೆ. ಆದರೂ ಒಂದು ಭಾಗಕ್ಕೆ, ಈ ವಿಚಾರಕ್ಕೆ ಸ್ವಲ್ಪ ನಾನು ನ್ಯಾಯ ಕೊಟ್ಟಿದೆ ಅನ್ನೋ ಸಮಾಧಾನ ನನಗಿದೆ. ನಿಜವಾಗಿಯೂ ಈ ಒಂದು ಭಾಗ ಅತ್ಯಂತ ಕಷ್ಟಕರವಾದ್ದು ಅಂತ ನನಗೆ ಅನ್ನಿಸ್ತು ತಗೊಂಡಾಗುತ್ತೆ. ನಿಜವಾಗಿ ಕುಮಾರವ್ಯಾಸನ ಸಾಮರ್ಥ್ಯ ಎಷ್ಟಿದೆ ಅಂದರೆ, ಇಡೀ ಭಗವದ್ಗೀತೆಯ 11ನೇ ಅಧ್ಯಾಯವನ್ನ ಒಂದೇ ಒಂದು ಸಂಧಿಯಲ್ಲಿ ಇಡುವ ಪ್ರಯತ್ನ ಮಾಡಿದೆ. ಇಡೀ ಭಗವದ್ಗೀತೆ 11ನೇ ಅಧ್ಯಾಯ ಇಲ್ಲಿದೆ. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ದೀನಿ. ನಿಜಕ್ಕೂ
ನಮ್ಮ ವಾಚನಕಾರರು ಅವರು ಹಾಡ್ತಾ ಇದ್ರೆ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಫೂರ್ತಿ. ನನಗೆ ತುಂಬ ಗಂಟೆ ಕೈ ಕೊಟ್ಟಿತ್ತು. ಯಾಕೆಂದ್ರೆ ಗಮನಿಸಿದ್ರಿ ಬಹಳ ಜನ, ಗಮಕದ ನೀತಿ ಏನಿದೆ, ರಾಗವನ್ನ ನಿಮಿತ್ತ ಮಾತ್ರವಾಗಿ ಬಳಸಿಕೊಂಡು, ಅವರು ಬಳಸಿದ್ದು ನಿಮಿತ್ತ ಮಾತ್ರ, ಸಾಹಿತ್ಯಕ್ಕೆ ಪ್ರಧಾನ ಮಾಡಿದ್ದಾರೆ. ಅದು ಇವತ್ತಿನ ಗಮಕದ ಅವಶ್ಯಕತೆ. ಸಂಗೀತಮಯ ಮಾಡಬಾರದು ಗಮಕದ ಯಾವುದು. ಹಾಗಾಗಿ ತುಂಬಾ ಸೊಗಸಾಗಿ ವಾಚನ ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಂತೂ ಅವರು ವಾಚನ ಮಾಡಿದ ಮೇಲೆ ನಾನು ವ್ಯಾಖ್ಯಾನ ಮಾಡಿದ್ರೆ ಮುಂದೋಗದೆ ಒಳ್ಳೆಯದ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ನಂಗೂ ಗೊತ್ತಿದೆ ಅಂತ ತೋರಿಸ್ಕೊಳ್ಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ನನಗೆ ನಿಜವಾಗಿಯೂ ಇಂತಹ ವಿದ್ವತ್ಪೂರ್ಣವಾದ ಸಭೆಯಲ್ಲಿ ಹಾಡೋದಕ್ಕೆ ಅವಕಾಶ ಸಿಕ್ಕಿದ್ದೇ ಹೆಚ್ಚು. ಆದರೆ ನನ್ನ ಮನಸ್ಸಿಗೆ ಇವತ್ತಿನ ದಿನ ನಾನು ಹಾಡಿದ್ದಲ್ಲಿ ತೃಪ್ತಿ ಆಗಲಿಲ್ಲ. ಗಂಟಲು ತುಂಬ ಏನೋ ಇದ್ದಕ್ಕಿದ್ದಾಗಲೇ ಗಂಟಲು ನಾನು ಅಂದ್ಕೊಂಡಾಗೆ ನನ್ನ ಮನಸ್ಸಿಗೆ ಬರೋ ತರಹ ದೇವರು ಕೊಟ್ಟಿರೋ ಶಕ್ತಿ ನಾನು ಹಾಡಬೇಕು ಅಂದ್ಕೊಂಡ್ರೆ ಆಗಲಿಲ್ವಲ್ಲ ಅಂತ ಬಹಳ ನೋವಾಗ್ತಾ ಇದೆ ನನಗೆ. ನೀನು ಆಕಸ್ಮಿಕ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಅದು ಆ ತಾಯಿ ಲೀಲೆ ಅಂತ ನನ್ನ ನಿಜವಾಗಿಯೂ ಒಳ್ಳೆ ವಾಚನಕಾರರು ಪಕ್ಕದಲ್ಲಿದ್ದರೆ ವ್ಯಾಖ್ಯಾನಕಾರ ಶ್ರಮ ಬಹಳ ಕಡಿಮೆ ಆಗುತ್ತೆ. ಆ ಕೆಲಸವನ್ನ ಸುನೀತಾ ವಿಶ್ವನಾಥ್ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಇನ್ನು ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪರಮಾತ್ಮ ರಥ ನಡೆಸಕ್ಕೆ ಆ ಕಡೆ ಹೋದ. ಇನ್ನು ನಾವು ನಮ್ಮ ಸಾಂಸಾರಿಕ ಸಂಘರ್ಷದಲ್ಲಿ ಯುಕ್ತಾಯುಕ್ತ ವಿವೇಚನೆಯನ್ನು ಮಾಡ್ತಾ ನಾವೆಲ್ಲರೂ ಸಂಸಾರವನ್ನ ಸಾಲ ಇಟ್ಟುಕೊಂಡು ಆನಂದವಾಗಿ ಕಳೆಯೋಣ. ಪರಮಾತ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ತುಮಕೂರು, ಕರ್ನಾಟಕ ಮಹಿಳಾ ಪರಿಷತ್ತು ಬೆಂಗಳೂರು, ಜಿಲ್ಲಾ ಸಮಿತಿ ತುಮಕೂರು ಮತ್ತು ಸಂಸ್ಕಾರ ಭಾರತಿ ಕರ್ನಾಟಕ ಡಿಸ್ಟ್ರಿಕ್ಟ್ ಮಹಾನಗರ ಸಮಿತಿ ತುಮಕೂರು ಎಲ್ಲ ಸಂಸ್ಥೆಗಳಿಗೆ, ಹಾಗೆ ಇಲ್ಲಿಯವರೆಗೆ ಅತ್ಯಂತ ಶಾಂತ ಚಿತ್ತರಾಗಿ ಈ ಕಾವ್ಯವನ್ನು ಆಸ್ವಾದನೆ ಮಾಡಿದ ನಿಮ್ಮೆಲ್ಲರಿಗೂ ಕಲಾವಿದರಿಬ್ಬರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕೃಷ್ಣ ಆ ಕಡೆ ಹೋಗಿದ್ದಾನೆ, ದಯವಿಟ್ಟು ಮನೆಗೆ ಹೋಗಿ ನಮಗೆ ಅನುಮತಿ ಕೊಡಿ ಅಂತ ಕೇಳ್ತಾ ಒಂದು ಶ್ಲೋಕದೊಂದಿಗೆ ಕಾರ್ಯಕ್ರಮ ಮುಗಿಸ್ತಾರೆ.